ಆಕಾಶವಾಣಿ ಧಾರವಾಡ. ಯಶಸ್ವಿ ಉದ್ಯಮಿ, ಶಿಕ್ಷಣ, ವೈದ್ಯಕೀಯ ಪ್ರಗತಿಗೆ ಆರ್ಥಿಕ ನೆರವಿಗೆ ಹೆಸರಾದ ಅಮೆರಿಕದಲ್ಲಿ ನೆಲೆಸಿರುವ ಪ್ರತಿಭಾವಂತ ಕನ್ನಡಿಗ ಈ ಸಲದ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪುರಸ್ಕಾರ ಪಡೆದ ಶ್ರೀ ರವಿಶಂಕರ್ ಭೋಪಲಾಪೂರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್. ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಆತ್ಮೀಯ ಕೇಳುಗರೆ, ಈ ಸರಿಯ ಕರ್ನಾಟಕ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಮಹತ್ವವನ್ನು ಪಡ್ಕೊಂಡಿದೆ. ಕರ್ನಾಟಕ ವಿಶ್ವವಿದ್ಯಾಲಯ ಘಟಿಕೋತ್ಸವದೊಳಗ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಅಮೆರಿಕನ್ನಡಿಗ ಅನ್ಬಹುದು ರವಿಶಂಕರ್ ಭೋಪಲಾಪೂರ್ ಅವರು ನಮ್ಮ ಜೊತೆಗಿದ್ದಾರೆ. ಈಗ ರವಿಶಂಕರ್ ಅವರ ಸಾಧನೆ ತುಂಬಾ ಅಪೂರ್ವವಾಗಿರುವಂತದ್ದು. ಅವರು ಫಿಲಾಂಥ್ರೋಪಿಸ್ಟ್ ಅಂತ ಹೇಳಿ ಅಮೆರಿಕದೊಳಗೆ ತುಂಬಾ ಹೆಸರು ಮಾಡಿದ್ದಾರೆ. ಅದರ ಅರ್ಥ ಕೊಡುಗೆ ದಾನಿಯಾಗಿ ಅವರು ಸಾಕಷ್ಟು ಹೆಸರು ಮಾಡಿದ್ದಾರೆ. ಧಾರವಾಡದ ನಿವಾಸಿಯವರು, ಅಲ್ಲಿಂದನೇ ತಮ್ಮ ಒಂದು ಅಭ್ಯಾಸವನ್ನು ಆರಂಭ ಮಾಡಿದವರು. ಮೆಡಿಕಲ್ ಯೂನಿವರ್ಸಿಟಿಯನ್ನೇ ಅವರು ಆರಂಭ ಮಾಡಿದ್ದಾರೆ. ಕ್ಯಾರಿಬಿಯನ್ ಐಲ್ಯಾಂಡ್ಸ್ ನೊಳಗೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ನಡೆಸ್ತಾ ಇದ್ದಾರೆ. ಹಾಗೆಯೇ ರೋಟರಿ ಇಂಟರ್ನ್ಯಾಷನಲ್ ಮುಖಾಂತರ $10 ಮಿಲಿಯನ್ ಗಿಂತ ಹೆಚ್ಚು ಅವರು ಸ್ಕೂಲ್ಗಳ ಒಂದು ಅಭಿವೃದ್ಧಿಗಾಗಿ ಮೆಡಿಕಲ್ ಎಕ್ವಿಪ್ಮೆಂಟ್ ಅಂದ್ರೆ ವೈದ್ಯಕೀಯ ಸೌಲಭ್ಯಗಳನ್ನು, ವೈದ್ಯಕೀಯ ಉಪಕರಣಗಳನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಕರ್ನಾಟಕದಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ಅಷ್ಟು ಮಹಾದಾನಿಯಾಗಿ, ಕೊಡುಗೆ ದಾನಿಯಾಗಿ ಕರ್ನಾಟಕದ ರೋಗಿಗಳಿಗೆ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ತುಂಬಾ ಪರಿಚಿತರಾಗಿದ್ದಾರೆ. ಇವತ್ತು ನಿಮ್ಮೆಲ್ಲರ ಪರವಾಗಿ ರವಿಶಂಕರ್ ಭೋಪಲಾಪೂರ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೇವೆ. ನಮಸ್ಕಾರ ರವಿಶಂಕರ್ ಅವರೇ. ನಮಸ್ಕಾರ ಚೋಳನ್ ಅವರೇ. ಇದೊಂದು ಹೆಮ್ಮೆಯ ವಿಷಯ, ಧಾರವಾಡದಲ್ಲಿ ಇರುವುದು. ಈ ಸಂದರ್ಭದಲ್ಲಿ ನಮ್ಮಂತವ್ರನ್ನ ಕರೆದು ಸ್ಫೂರ್ತಿ ಕೊಡೋಕೆ ಜನಕ್ಕೆ ಕರೆದಿರೋದು ನಾನು ತುಂಬಾ ಅಭಿವೃದ್ಧಿಯಾಗಿದ್ದೇನೆ ಅವರಿಗೆ. ರವಿಶಂಕರ್ ಭೋಪಲಾಪೂರ್ ಅವರೇ, ಬಹಳ ಸಂತೋಷ ತಮ್ಮನ್ನ ಸ್ವಾಗತ ಮಾಡಲಿಕ್ಕೆ. ಹೆಚ್ಚು ಕಡಿಮೆ ನಮ್ಮ ಎಲ್ಲ ಸಮಾನ ವಯಸ್ಕರು ನಾವು. ನಿಮ್ಮ ಸ್ನೇಹಿತರು ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ, ಸಂತೋಷ್ ಶೆಟ್ಟಿ ಅವರು ಇದ್ದಾರೆ. ನಿಮ್ಮನ್ನ ಸ್ವಾಗತ ಮಾಡಲಿಕ್ಕೆ ನಮ್ಗೆ ಬಹಳ ಅಭಿಮಾನ. ನಮ್ಮ ಸ್ನೇಹಿತರೊಬ್ಬರು ಅಮೆರಿಕದೊಳಗೆ ಒಳ್ಳೆ ಹೆಸರು ಮಾಡಿದ್ದಾರೆ. ಆಮೇಲೆ ಮುಖ್ಯವಾಗಿ ಒಬ್ಬ ಉದ್ಯಮಿಯಾಗಿ ಸಾಕಷ್ಟು ಒಂದು ಜನರ ಬದುಕಿಗೆ ಬೆಳಕಾಗಿದ್ದೀರಿ. ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಅನ್ನು ತಾವು ಪಡ್ಕೊಂಡಿದ್ದೀರಾ. ನಮಗೆ ಬಹಳ ಹೆಮ್ಮೆ ವಿಷಯ. ತಾವೊಬ್ಬ ಕಾಮರ್ಸ್ ಗ್ರಾಜುಯೇಟ್ ಆಗಿ ಅಮೆರಿಕಕ್ಕೆ ಹೋದ್ರಿ. ಯಶಸ್ವಿ ಯಾತ್ರೆ ಹೆಂಗ ಆರಂಭ ಆಯಿತು, ಅದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ಬೋದಾ? ಯಶಸ್ವಿ ಯಾತ್ರೆ ಅಂದ್ರೆ ಹಿಂಗಿರುತ್ತಾರೆ. ನಾನು 1992ಕ್ಕೆ ಹೋದರೆ 1990ರಿಂದ ನಾನು ಅಮೆರಿಕಾಗೆ ಹೋಗ್ಬೇಕಂತ ನಾನು ಡಿಸೈಡ್ ಮಾಡಿದೆ. ನಾನು ಕಾಲೇಜ್ ಆಲ್ಮೋಸ್ಟ್ ಫೈನಲ್ ಅಲ್ಲಿ ಇದ್ದೆ. ಇಲ್ಲಿ ಎಲ್ಲ ಮುಗಿಸಿದೆ. ನಾನು ಮುಗಿಸಿದ ಮೇಲೆ ನನ್ನ ಫ್ರೆಂಡ್ಸ್ ಬರ್ತಾ ಇದ್ರು ಅಮೆರಿಕಾದಿಂದ. ಇಲ್ಲಿ ನಮ್ ಜೊತೆ ಕಲ್ತವ್ರೆಲ್ಲ ಅವಾಗ ಇಂಜಿನಿಯರ್ ಆದ್ರು. ನಾವೆಲ್ಲ ಇಂಜಿನಿಯರಿಂಗ್ ಹೋಗ್ಲಿಲ್ಲ. ನಾವಾಗ್ಲಿ, ಸಂತೋಷ್ ಆಗಲಿ, ಸುಭಾಷ್ ಆಗಲಿ, ಬಹಳ ಜನ ನಾವು ಇಂಜಿನಿಯರಿಂಗ್ ಹೋಗದೆ ಇದ್ದವರು. ಬಟ್ ನಮ್ಗೆ ಅಲ್ಲಿ ಇಂಜಿನಿಯರಿಂಗ್ ಹೋದವರು ಇಲ್ಲಿ ಅಮೆರಿಕಾದಿಂದ ಬಂದಾಗ ನನ್ನೊಬ್ಬ ಫ್ರೆಂಡ್ ಪ್ರದೀಪ್ ಹಿರೇಮಠ್ ಅಂತ ಹೇಳ್ತಾ ಇದ್ರು, ನೀನಂತ ಅವ್ರು ಅಮೆರಿಕಾಗೆ ಬರ್ಬೇಕಪ್ಪ, ಅಮೆರಿಕಾದಲ್ಲಿ ಬಹಳ ಅಪರ್ಚುನಿಟಿ ಇದೆ ಅಂತ. ನಮ್ದು ಪ್ರಿಂಟಿಂಗ್ ಪ್ರೆಸ್ ಇತ್ತು. ಆ ಪ್ರಿಂಟಿಂಗ್ ಪ್ರೆಸ್ ಅನ್ನ ಒಳ್ಳೆ ರೀತಿಯಿಂದ ನಡೆಸ್ತಾ ಇದ್ವಿ ಇಲ್ಲಿ, ಜ್ಯೋತಿ ಪ್ರಿಂಟರ್ಸ್ ಅಂತ. ಸೊ ಅವಾಗ ಅಮೆರಿಕಾಗೆ ಹೋಗೋದು ಬೆಸ್ಟ್ ವೇ ಅಂದ್ರೆ ಸ್ಟೂಡೆಂಟ್ ಆಗಿ ಹೋಗ್ಬೇಕಂತ. ಸೊ ನನಗೆ ಪ್ರಿಂಟಿಂಗ್ ಅಲ್ಲಿ ಬಹಳ ಆಸಕ್ತಿ ಇರೋದ್ರಿಂದ ನಾನು ಪ್ರಿಂಟಿಂಗ್ ಟೆಕ್ನಾಲಜಿ ಮಾಡಕ್ ಅಮೆರಿಕಾಗೆ ಹೋದೆ. ನಾನು ಇನ್ವೆಸ್ಟ್ ಮಾಡಕ್ಕೆ ಅಲ್ಲಿ ಹೋದ್ಮೇಲೆ ಜಾಯ್ನ್ ಆಗಿ 1-2 ವಾರ ಸ್ಕೂಲಲ್ಲಿ ಹೋದ್ಮೇಲೆ ಅವ್ರೇನು ಟೀಚ್ ಮಾಡ್ತಾ ಇದ್ರಲ್ಲ ಅದಕ್ಕಿಂತ ಅಡ್ವಾನ್ಸ್ ಪ್ರಿಂಟಿಂಗ್ ನಮ್ ಧಾರವಾಡದಲ್ಲೇ ಇತ್ತು ನನ್ನ ಹತ್ರ ಅವಾಗ. ಸೊ ನಾನು ಡೀನ್ಗೆ ಹೋಗಿ ಮಾತಾಡಿದೆ, ನಾನು ಹೀಗೆ ಆಲ್ರೆಡಿ ಇಂಥ ಮಷೀನ್ ಇದೆ, ಇಂಥ ಟೆಕ್ನಾಲಜಿ ಇತ್ತು ನನ್ನ ಧಾರವಾಡದಲ್ಲಿ. ಅವ್ರಂದ್ರೆ ನಿಮ್ಗೆ ಅವಶ್ಯ ಇಲ್ಲ ಇದು ಪ್ರಿಂಟಿಂಗ್ ಮಾಡೋದು, ಇವರೆಲ್ಲ ಬ್ಯಾಚುಲರ್ಸ್ ಅಲ್ಲಿ ಕಲಿಯೋದನ್ನ ನೀವು ಆಲ್ರೆಡಿ ಕಲ್ತ್ಬಿಟ್ಟಿದ್ದಾರೆ ಮಾಸ್ಟರ್ಸ್ ಅಲ್ಲಿ, ಬೇರೆ ಕೋರ್ಸ್ ಜಾಯ್ನ್ ಆಗಂತ. ನಾನು ಬೇರೆ ಕೋರ್ಸ್ ಜಾಯ್ನ್ ಆಗ್ಬೇಕಂದ್ರೆ ಆ ಸೆಮಿಸ್ಟರ್ ಸ್ಟಾರ್ಟ್ ಆಗಿತ್ತು, ತಗೊಳ್ಳಿಲ್ಲ ಅವರು. ಸೊ ನಂದು ಜರ್ನಿ ಅಲ್ಲೇ ಟರ್ನಿಂಗ್ ಪಾಯಿಂಟ್ ಬಂತು. ರಿಟರ್ನ್ ಬರ್ಬೇಕಂತ ನಾನು ಡಿಸೈಡ್ ಮಾಡಿ ನ್ಯೂಯಾರ್ಕ್ ಬಂದೆ. ನಮ್ಮ ಮನೆಗೆ ಕಾಲ್ ಮಾಡಿದೆ, ನಮ್ಮ ಹೆಂಡತಿಗೆ ಹೇಳಿದೆ ನಾನು ಒಳ್ಳೆ ಹೋಗ್ಬೇಕು, ಧಾರವಾಡಕ್ಕೆ ಬರ್ತಾ ಇದ್ದೀನಿ ಅಂದ್ರೆ, ಬರ್ಬೇಡ್ರಿ, 2 ತಿಂಗಳೊಳಗೆ ಬಂದ್ರೆ ಫಾರಿನ್ ರಿಟರ್ನ್ ಆಗೋದಿಲ್ಲ, ಮಂದಿ ನಿಮ್ಗೆ ಏನು ಮಾಡ್ಲಿಲ್ಲ ನೋಡು ಹೊಳ್ಳಿ ಬಂದಾನ ಅಂತ ಹೇಳಿ ನಿಮ್ಗೊಂದು ಗೆಲಿ ಮಾಡಬಹುದು ಅಂತ. ಸೊ ಅಲ್ಲೇ ನಾನು ಉಳ್ಕೊಂಡೆ. ಇನ್ನೊಂದು 15 ದಿವಸ ನೋಡೋಣ ಅಂತ ಒಂದು ನ್ಯೂಸ್ ಪೇಪರ್ ಅಲ್ಲಿ ಆಡ್ ಬಂದಿತ್ತು, ಇನ್ಶೂರೆನ್ಸ್ ಕಂಪನಿಯಲ್ಲಿ ಏಜೆಂಟ್ಸ್ ನೋಡ್ತಾ ಇದ್ದೇವೆ, ಯಾರು ಸೆಲ್ಫ್ ಸ್ಟಾರ್ಟಿಂಗ್ ಮೋಟಿವೇಟೆಡ್ ಪರ್ಸನ್ ಅಂತ. ನಾನು ಹಾಗೆ ಕಾಲ್ ಮಾಡಿದೆ ಜಾಬ್ ಕೇಳೋಣ ಅಂತ.
ಅದಕ್ಕೂ ಮೊದಲು ನಂದು ಏನಾಗಿತ್ತಂದ್ರೆ 1980ದಿಂದ ನಾನು ಇನ್ಶೂರೆನ್ಸ್ ಏಜೆಂಟ್ ಅಂತ ಇಲ್ಲ LIC ಯಲ್ಲೂ ಕೆಲಸ ಮಾಡಿದ್ದೆ ಪಾರ್ಟ್ ಟೈಮ್. ನನ್ನ ಆಫೀಸರ್ ಮರೋಳಿ ಅಂತ ಇದ್ರು, ಅವ್ರ ಅಂಡರ್ ಅಲ್ಲಿ ಕೆಲಸ ಮಾಡಿದ್ದೆ. ಸೊ ನಾನು ಒಳ್ಳೆ ಏಜೆಂಟ್ ಆಗಿನೂ ಕೆಲಸ ಮಾಡಿದ್ದೆ. ಹೀಗಾಗಿ ನನ್ನ ರೆಕಾರ್ಡ್ ನಲ್ಲಿ 13 ವರ್ಷ 1980 to 1992 ಒಂದು ಪೇಪರ್ ನಂದು ಇನ್ಶೂರೆನ್ಸ್ ಏಜೆಂಟ್ ಅಂತ ನಂದು ರೆಕಾರ್ಡ್ ಇತ್ತು. ಟೆಸ್ಟ್ ಚೆನ್ನಾಗಿ ಮಾಡಿದ್ಮೇಲೆ ಅವ್ರು ಹೇಳಿದ್ರು ನಿಮ್ಗೆ ಜಾಬ್ ಕೊಡ್ತೇವೆ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ ನಾನು ಸ್ಟೂಡೆಂಟ್ ಅಲ್ಲಿ ಇದ್ದೀನಿ, ಒಳ್ಳೆ ಹೋಗ್ತಾ ಇದ್ದೀನಿ. ಏನಂದ್ರೆ ಇಲ್ಲ ನಿಮ್ಗೆ ಗ್ರೀನ್ ಕಾರ್ಡ್ ನೀವು ಫೈಲ್ ಮಾಡಿದ್ರೆ ನಾನು ಅಷ್ಟೇ ಇಲ್ಲ ಅಮೆರಿಕಾದಲ್ಲಿ ಇರ್ತೀನಿ ಅಂದೆ. 2 ದಿವಸ ಅವರು ಲೀಗಲ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡಿ ಇಲ್ಲ ನಿಮ್ಗೆ ಫೈಲ್ ಮಾಡ್ತೀವಿ ಇಮಿಗ್ರೇಷನ್ ಅಂತ ಹೇಳಿದ್ರು. ಏನಾಯ್ತಂದ್ರೆ 12 ವರ್ಷ ನನ್ನ ಎಜುಕೇಶನ್ಗೆ ನನಗೆ 3 year ಕಾಲೇಜ್ ಕ್ರೆಡಿಟ್ ಕೊಟ್ಟರು ಅವರು. is equivalent to masters. Okay. So based on that, they immediately hired and as a specialty occupation alli nande H1 ಗೆ ಫೈಲ್ ಮಾಡಿದ್ರು. ಇನ್ಶೂರೆನ್ಸ್ ಎಲ್ಲ ಏಜೆನ್ಸಿ ಲೈಸೆನ್ಸ್ ತಗೊಂಡು ನ್ಯೂಯಾರ್ಕ್ ಸ್ಟೇಟ್ ಲಾ ಎಲ್ಲ ಓದ್ಬೇಕು ಅವಾಗ. ಅದನ್ನ ಮಾಡಿ ಒಂದು ವರ್ಷದಲ್ಲಿ ನಾನು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಪ್ರೈವೇಟ್ ಕಂಪನೀಸ್ ಪ್ರೈವೇಟ್ ಪ್ರಾಡಕ್ಟ್ಸ್ ಬಹಳ ಡಿಫರೆಂಟ್ ಇರುತ್ತೆ. ಸೊ ನನಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ನಮ್ಮ ಕಂಪನಿ ಬಾಸ್ಗೆ ಹೋಗಿ ಹೇಳಿದೆ ನಾನು ಏನಂತ, ಇಲ್ಲ ನೀನು MS ಮಾಡೋ ಇನ್ಶೂರೆನ್ಸ್ ಅಲ್ಲಿ ನಾವು ಸ್ಪಾನ್ಸರ್ ಮಾಡ್ತೀವಿ, ಬಟ್ ನೀವು ಅಂದ್ರೆ ನಾವು ಫೀ ರಿಫಂಡ್ ಕೊಡ್ತೀವಿ ನೀವು ಪಾಸ್ ಆದ್ಮೇಲೆ. ಎವ್ರಿ ಸೆಮಿಸ್ಟರ್ ನಾನು ಎಕ್ಸಾಮ್ ತಗೋತಾ ಇದ್ದೆ, ಓದಿ. ಅವಾಗ ವಾರದಲ್ಲಿ 2 ದಿವಸ ನಾನು ಕಾಲೇಜ್ ಹೋಗ್ತಾ ಇದ್ದೆ, ಬೆಳಗ್ಗೆ ಒಂದೊಂದು ದಿವಸ ಮಧ್ಯಾಹ್ನ. ಅದನ್ನ 2 ವರ್ಷದಲ್ಲಿ ಸ್ಪ್ರೆಡ್ ಔಟ್ ಮಾಡಿ ಅಲ್ಲಿ ನಾನು ಇನ್ಶೂರೆನ್ಸ್ ಅಲ್ಲಿ ರಿಟೈರ್ಮೆಂಟ್ ಅಂಡ್ ಎಸ್ಟೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅಲ್ಲಿ ಮಾಸ್ಟರ್ಸ್ ಮಾಡಿದೆ. ಮಾಡಿ ನನಗೆ ಅಲ್ಲಿಂದ ಅವಾರ್ಡ್ ತಗೊಂಡಿದ್ದೆ. ಅದ ಆಕ್ಚುಲಿ ಆ ನಾಲೆಜ್ ಬಹಳ ಹೆಲ್ಪ್ ಆಯ್ತು ನನಗೆ. ಅಲ್ಲಿ ಪ್ರಾಡಕ್ಟ್ ಅಲ್ಲಿ ಹೇಗೆ ಸೇಲ್ ಮಾಡೋದು, ಕಂಪ್ಯಾರಿಸನ್, ಕಾಂಪಿಟೇಷನ್ಗೆಲ್ಲ. ಅದರಿಂದ ನಂದು ಲೈಫ್ ಸ್ಟಾರ್ಟ್ ಆಯ್ತು. ಸೊ ಅದಾದ್ಮೇಲೆ ಇನ್ಶೂರೆನ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ 2 ವರ್ಷ. ಆಮೇಲೆ ನಂದೇ ಸ್ವಂತ ಗ್ರೀನ್ ಕಾರ್ಡ್ ಬಂದ್ಮೇಲೆ 1997ದಲ್ಲಿ ವಿಷನ್ ಫೈನಾನ್ಷಿಯಲ್ ಅಂತ ಇನ್ಶೂರೆನ್ಸ್ ಬ್ರೋಕರೇಜ್ ಓಪನ್ ಮಾಡಿದೆ. ಸ್ಟಾಕ್ ಮಾರ್ಕೆಟ್ ಬಹಳ ಚೆನ್ನಾಗಿತ್ತು, ಎಲ್ಲ ಪ್ರಾಡಕ್ಟ್ಸ್ ಅಲ್ಲಿ ಸ್ಟಾಕ್ ಲಿಂಕ್ ಇರ್ತಾ ಇತ್ತು. ಸೊ ಕಾಂಪಿಟೇಷನ್ ಅಲ್ಲೇನು ನಾನು ಐ ವಾಸ್ ವೆರಿ ಡೂಯಿಂಗ್ ಗುಡ್. ಬಿಕಾಸ್ ನಮ್ಗೆ ಅಡ್ವಾಂಟೇಜ್ ಅಂದ್ರೆ ಓಪನ್ ಮಾರ್ಕೆಟ್. ಸೊ ಎಲ್ಲಿ ನೀವು ಪ್ರಾಡಕ್ಟ್ ಸರಿಯಾಗಿ ಕನ್ವಿನ್ಸ್ ಮಾಡಿ ಜನಕ್ಕೆ ಹೇಳಿದ್ರೆ ಅವರು ಕರೆಕ್ಟ್ ಆಗಿ ಅಡ್ವೈಸ್ ಕೊಟ್ಟ ಪೀಪಲ್ ಬೈ ದೇರ್. ಸೊ ದಟ್ ಹೆಲ್ಪ್ ಮೀ. ದೆನ್ ನಾನು 97ನಿಂದ ನಾನು ಡಾಕ್ಟರ್ಸ್ ಜೊತೆ ಅಷ್ಟೇ ವರ್ಕ್ ಮಾಡೋಣ, ಡಾಕ್ಟರ್ಸ್ ಜಾಸ್ತಿ ನೀಡ್ ಇರುತ್ತೆ, ಅವ್ರದ್ದು ಇನ್ಕಮ್ ಜಾಸ್ತಿ ಇರುತ್ತೆ ಅಂತ ಅವ್ರದ್ದು ಫೋಕಸ್ ಮಾಡಿ ಅವ್ರ ಜೊತೆ ವರ್ಕ್ ಮಾಡಿದೆ ನಾನು. ಬೈ 2001 I'm almost a very successful, one of the top agent in the country. Exa company work ಮಾಡಿದೆ ನಾನು. ಎಕ್ಸಾದಲ್ಲಿ I'm one of the Hall of Famer in Exa. Okay. I have sold insurance over $1 billion life insurance. And I have about 1278 my doctor clients. So again ನನಗೆ ಚೇಂಜ್ ಬೇಕಾಗಿತ್ತು ಅವಾಗ ನೋಡೋಣ ಅಂತ. ಬಹಳ ಜನ ಡಾಕ್ಟರ್ಸ್ ಹಾಸ್ಪಿಟಲ್ಗೆಲ್ಲ ಹೋಗ್ತಾ ಇದ್ದೆ ನಾನು ಅವ್ರಿಗೆ ಮೀಟ್ ಆಗಕ್ಕೆ. ಅವ್ರು ಹೇಳ್ತಾ ಇದ್ರು ಇಲ್ಲಿ ಬಹಳ ಜನ ಫಾರಿನ್ ಅವ್ರು ಬರ್ತಾರೆ ಎಜುಕೇಶನ್ ತಗೊಂಡು ಟ್ರೈನಿಂಗಿಗೆ, ಒಂದು ಮೆಡಿಕಲ್ ಸ್ಕೂಲ್ ಯಾಕೆ ಮಾಡಬಾರ್ದು ಅಂತ ಒಂದು ವಿಚಾರ ಬಂತು ಒಬ್ರು ಸಿಇಒದಿಂದ, ಒಬ್ರು ಡಾಕ್ಟರ್ನಿಂದ. ಅದ್ ನೋಡೋಣ ಅಂತ ಹೇಳಿ ಒಂದು 2-3 ದಿವಸ ವಿಚಾರ ಮಾಡಿದೆ. ಅದು ಪ್ರಾಜೆಕ್ಟ್ ಏನಿದೆ ಎಲ್ಲ ನೋಡಿದೆ ನಾನು. ಅಮೆರಿಕಾದಲ್ಲಿ ವರ್ಲ್ಡ್ ವೈಡ್ ಎಲ್ಲ ನಿಮ್ಗೆ ಗೊತ್ತಿರೋ ಪ್ರಕಾರ ಡಾಕ್ಟರ್ ಶಾರ್ಟೇಜ್ ಸಿಕ್ಕಾಪಟ್ಟೆ ಇದೆ. ಇದು ಕಂಟಿನ್ಯೂ ಟು ಗ್ರೋ, ಇಟ್ ನಾಟ್ ಗೋಯಿಂಗ್ ಟು ಲೋ. ಸೊ ನಾನು ಡೇಟಾದಲ್ಲಿ ನೋಡಿದ್ರೆ 1970ದಿಂದ ಏನು ಶಾರ್ಟೇಜ್ ಇದೆ ಅಮೆರಿಕಾದಲ್ಲಿ, 1950 ಆಫ್ಟರ್ ಸೆಕೆಂಡ್ ವಾರ್ದಿಂದ ಎಷ್ಟು ಶಾರ್ಟೇಜ್ ಇದೆ ಅದು ನೋಡಿದೆ. ಅಮೆರಿಕಾದಲ್ಲಿ ಏನಂದ್ರೆ ಅಷ್ಟೇ 26,500 ಡಾಕ್ಟರ್ಸ್ನಷ್ಟೇ ಅವ್ರು ಜಾಬ್ ಕೊಡ್ತಾರೆ ಎವ್ರಿ ಇಯರ್. ನೋಡ್ರಿ ರವಿಶಂಕರ್ ಅವರೇ, ನೀವು ಭಾರತದ ಒಂದು ನಾಲೆಜ್ ಏನಿದೆಯಲ್ಲ, ನೀವು ಪ್ರಿಂಟಿಂಗ್ ಪ್ರೆಸ್ ಆದ್ರೆ ಅಲ್ಲಿಗಿಂತ ಅಡ್ವಾನ್ಸ್ ಟೆಕ್ನಾಲಜಿ ನೀವು ಆಗ್ಲೇ ಕಲ್ತ್ಬಿಟ್ಟಿದ್ರಿ. ಅದು ಒಂದು ನಿಮಗೆ ಶುಭೋದಯ ಆಯಿತು. ಆಮೇಲೆ ಮುಖ್ಯವಾಗಿ ಅಲ್ಲಿ ಏಜೆನ್ಸಿಯಲ್ಲಿ, ಯಾಕಂದ್ರೆ ಈಗ ನೋಡ್ರಿ ನಮ್ಮಲ್ಲಿ ಲೈಫ್ ಇನ್ಶೂರೆನ್ಸ್ ಅಂತಿದೆ, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಜಾಸ್ತಿ ಕಲ್ಪನೆ ಬಹಳ ಜನಕ್ಕಿಲ್ಲ. ಬಟ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ 60-70% ಜನ ಮಾಡ್ತಾರೆ. ಹೊಸ ಬಾಗಿಲನ್ನು ತೆಗೆಯಿತು, ಭಾಗ್ಯದ ಬಾಗಿಲು ಅದು ಖಂಡಿತವಾಗಿ. ಯಾಕಂದ್ರೆ ಅಮೆರಿಕ ಅಲ್ಲಿ ಹೋಗಿ ನೀವು H1 ವೀಸಾ ತೆಗೆದುಕೊಂಡ್ರಿ, ಬಹಳ ನಮಗೆ ಅಭಿನಂದನೆ ವಿಷಯ. ನೀವು ಅಮೆರಿಕನ್ ಸಿಟಿಜನ್ ಈಗ. ಹೌದು, ನಾನು 2001 ಅಮೆರಿಕನ್ ಸಿಟಿಜನ್ ಇದ್ದೇನೆ. ಬಹಳ ಸಂತೋಷ. ವಿಶ್ವವಿದ್ಯಾಲಯ ಮಾಡಿದ್ರಿ ನೀವು, ಮೆಡಿಕಲ್ ವಿಶ್ವವಿದ್ಯಾಲಯ. ಅಷ್ಟು ಮಟ್ಟಿಗೆ ನೀವು ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತ. ಡಾಕ್ಟರ್ಸ್ ಯಾವ ರೀತಿ ಕೆಲಸ ಮಾಡ್ತಾರೆ, ಅವ್ರ ಜೊತೆಗೆ ನೀವು ಈ ಇನ್ಶೂರೆನ್ಸ್ ಎಲ್ಲ ನೀವು ಕೆಲವೊಂದು ಹಂಚಿಕೊಂಡ್ರಲ್ಲ, ಅದು ಹೇಗೆ ನಿಮ್ಗೆ ಯಶಸ್ಸಿಗೆ ಒಂದು ಪೂರಕ ಆಯಿತು? ಬೇಸಿಕ್ ಏನಿದೆ ಅಲ್ರಿ ಇನ್ನೂ ಚೇಂಜ್ ಆಗಲ್ಲ. ಅಮೆರಿಕಾದಾಗಿರ್ರಿ, ವರ್ಲ್ಡ್ ನಲ್ಲಿ ಬೇಕಾದಲ್ಲಿರಿ, ನೀವು ಬೇಸಿಕ್
ಸ್ಕಿಲ್ಸ್ ಅಂಡ್ ಬೇಸಿಕ್ ಕಾಮನ್ ಸೆನ್ಸ್ ಅಂಡ್ ಸರ್ಟನ್ ವರ್ಕಿಂಗ್ ಮೆಥಡ್ಸ್ ನೀವು ಕಲ್ತಿದ್ರೆ ಯು ಕ್ಯಾನ್ ರಿಪ್ಲಿಕೇಟ್ ಎನಿವೇರ್ ಯು ಗೋ. ನಾನು ಇಲ್ಲಿರುವಾಗನು ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ, ಲಾಂಗ್ ಅವರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೆ, ಗವರ್ಮೆಂಟ್ ಕಾಂಟ್ರಾಕ್ಟ್ ತಗೊಂಡ್ ಬರಕ್ಕೆ, ಪ್ರಿಂಟಿಂಗಿಗೆ, LIC ದಲ್ಲಿ ಹೋಗಿ ಬೇರೆ ಬೇರೆ ಜನಕ್ಕೆ ಬೆಟ್ಟ ಆಗ್ತಾ ಇದ್ದೆ, ಯೂನಿಯನ್ ಲೀಡರ್ಸ್ ಬೆಟ್ಟ ಆಗ್ತಾ ಇದ್ದೆ, ಡೈಲಿ ಕಾರ್ಮಿಕರು ಎಲ್ಲ ಅವ್ರದ್ದು ಪರ್ಮನೆಂಟ್ ಆದ್ಮೇಲೆ ನಾನು ಅವ್ರದ್ದು ಇನ್ಶೂರೆನ್ಸ್ ಮಾಡಕ್ಕೆ ಗದಗ ಮುನ್ಸಿಪಾಲಿಟಿಗೆ ಇನ್ಶೂರೆನ್ಸ್ ಮಾಡಿದೆ. ಇವೆಲ್ಲ ಬೇಸಿಕ್ ಟ್ರೇಡ್ಸ್ ಅಂತಾರೆ. ನೀವು ಒಳ್ಳೇದನ್ನ ನೀವು ಇಲ್ಲಿ ಕಲ್ತಿದ್ರೇನು ಯು ಕ್ಯಾನ್ ರಿಪ್ಲಿಕೇಟ್. ಅಮೆರಿಕಾದಲ್ಲಿ ಏನಾಗಿತ್ತು, ನನಗೆ ಅಮೆರಿಕನ್ ಇನ್ಶೂರೆನ್ಸ್ ನಾಲೆಜ್ ಕಡಿಮೆ ಇರೋದ್ರಿಂದ ಅದನ್ನು MS ಮಾಡೋದ್ರಿಂದ ಅದು ನನಗೆ ಜಂಪ್ ಸ್ಟಾರ್ಟ್ ಆಯ್ತು. ಅದನ್ನ ಡಾಕ್ಟರ್ ಜೊತೆ ವರ್ಕ್ ಮಾಡೋದ್ರಿಂದ ನೀಡ್ ಗೊತ್ತಾಯ್ತು. ಡಾಕ್ಟರ್ಸ್ ಕಡಿಮೆ ಇದ್ದಾರೆ, ಡಾಕ್ಟರ್ಸ್ ಮಾಡೋದು ಹೇಗೆ, ಯೂನಿವರ್ಸಿಟಿನ ಯಾಕೆ ಮಾಡಬಾರ್ದು ಅಂತ ಒಂದು ತಲೆಯಲ್ಲಿ ಬಂದ್ಮೇಲೆ ಅರುಬಾ ಅಂತ ಐಲ್ಯಾಂಡ್ ನಲ್ಲಿ ನನಗೆ ಪರ್ಮಿಷನ್ ತಗೊಂಡು ಯೂನಿವರ್ಸಿಟಿ ಸೆಟಪ್ ಮಾಡಕ್ಕೆ 4 ವರ್ಷ ನಾನು ಇದನ್ನ ಪರ್ಮಿಷನ್ ತಗೋಕ ಓಡಾಡಿದೆ. 15ರಿಂದ 16 ಕಂಟ್ರಿ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಕ್ಯಾಬಿನೆಟ್ಸ್ಗೆಲ್ಲ ಭೇಟಿ ಆದೆ. ನಾನು ಪ್ರೆಸೆಂಟ್ ಮಾಡಿದೆ, ಹಿಂಗೊಂದು ಮೆಡಿಕಲ್ ಯೂನಿವರ್ಸಿಟಿ ಮಾಡ್ಬೇಕು ಮಾಡಿದ್ದೀನಿ, ಅಪರ್ಚುನಿಟಿ ಇದೆ, ನಿಮ್ಮ ಐಲ್ಯಾಂಡ್ ಅಲ್ಲಿ ನಮ್ ಪರ್ಮಿಷನ್ ಕೊಡಿ ಅಂತ. ಅರುಬಾ ಇಸ್ ಅ ಬ್ಯೂಟಿಫುಲ್ ಐಲ್ಯಾಂಡ್ ಅಂಡರ್ ದ ಹರಿಕೇನ್ ಬೆಲ್ಟ್, ವೆಲ್ ಕನೆಕ್ಟಿವಿಟಿ, ಸೇಫ್, ಎಲ್ಲ ಕರೆನ್ಸಿ ಸ್ಟ್ರಾಂಗ್, ಡೆಮೋಕ್ರಾಟಿಕಲಿ ಇಲೆಕ್ಟೆಡ್, ಇವೆಲ್ಲ ಕಾಮನ್ ಸೆನ್ಸ್ ಇಂದ ನನಗೆ ಬಂದಿತ್ತು. 2 ವರ್ಷ ಅರುಬಾ ಐಲ್ಯಾಂಡ್ ಅಲ್ಲಿ ಕಲಿತಾರೆ, 2 ವರ್ಷ ಅಮೆರಿಕದಲ್ಲಿ ಬಂದು ಹಾಸ್ಪಿಟಲ್ ಅಲ್ಲಿ ಟ್ರೈನಿಂಗ್ ಮಾಡ್ತಾರೆ. ನಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ವಾಸ್ ಕನೆಕ್ಷನ್ ಇನ್ ಆಲ್ ದಿ ಹಾಸ್ಪಿಟಲ್ಸ್ ಇನ್ ಅಮೆರಿಕಾ. ಸೊ ದ್ಯಾಟ್ ಆಕ್ಚುಲಿ ನನಗೆ ಬಹಳ ಹೆಲ್ಪ್ ಆಯ್ತು. ಕಾಲೇಜ್ ಸ್ಟಾರ್ಟ್ ಮಾಡೋದಂತ ಡಿಸೈಡ್ ಮಾಡಿ 2007 ದಿಂದ ನಾನು ಇನ್ಶೂರೆನ್ಸ್ ಕಂಪನಿಯಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ರು ಅದನ್ನ ಡಿಸೈಡ್ ಮಾಡಿದೆ. ಮಾಡಿ ಒಂದು 2 ವರ್ಷ ಸ್ಟಾರ್ಟ್ ಆದಾಗ ಎಲ್ಲ ಬಿಸ್ನೆಸ್, ಎಲ್ಲ ಇನ್ಸ್ಟಿಟ್ಯೂಷನ್ ಡಿಫಿಕಲ್ಟ್, ಐ ಕಾಲ್ ಟೀಚಿಂಗ್ ಫೇಜಸ್. ಸೊ ಅದನ್ನೆಲ್ಲ ದಾಟಿ ನಾವು ಯೂನಿವರ್ಸಿಟಿ ಒಂದು ಸ್ಟೇಜಿಗೆ ಬರ್ಬೇಕಂತ ನಾವು ಗೋಲ್ ಸೆಟ್ ಮಾಡಿ ಬೋರ್ಡ್ ಆಫ್ ಟ್ರಸ್ಟೀಸ್ ಅನ್ನೆಲ್ಲ ಅಪಾಯಿಂಟ್ ಮಾಡಿ, ಎಕ್ಸ್ಪರ್ಟ್ಸ್ ನನ್ನ ಕಮಿಟಿಯಲ್ಲಿ ಇಟ್ಕೊಂಡು ಅವ್ರದ್ದು ಗೈಡೆನ್ಸ್ ತಗೊಂಡು ಅದನ್ನೆಲ್ಲ ನಾನು ಕಂಟಿನ್ಯೂ ಮಾಡಿ 2012 ನಮಗೆ ಅಕ್ರೆಡಿಟೇಷನ್, ಪ್ರೊವಿಷನಲ್ ಅಕ್ರೆಡಿಟೇಷನ್ ಬಂತು, ಪರ್ಮನೆಂಟ್ ಅಕ್ರೆಡಿಟೇಷನ್ ಬಂತು. ಆಮೇಲೆ ಅಮೆರಿಕನ್ ಗವರ್ಮೆಂಟ್, ECFMG, ಕೆನಡಿಯನ್ ಗವರ್ಮೆಂಟ್ ಎಲ್ಲ ನಮ್ದು ಅಪ್ರೂವಲ್ ತಗೊಂಡು ನಮ್ಮ ಗ್ರಾಜುಯೇಟ್ಸ್ ಎನಿವೇರ್ ಇನ್ ದ ವರ್ಲ್ಡ್ ಪ್ರಾಕ್ಟೀಸ್ ಆಗೋಂಗ ಮಾಡ್ಕೊಂಡು. ನೀವು ಅಂದ್ರೆ ಒಂದು ಮೆಡಿಕಲ್ ಯೂನಿವರ್ಸಿಟಿ ಒಬ್ಬ ಡಾಕ್ಟರ್ಗಳನ್ನ ಉತ್ಪಾದಿಸುವಂತ ಒಂದು ಕಾರ್ಖಾನೆ ತರ, ಕಾರ್ಖಾನೆನೂ ಅನ್ಬೋದು ಅಥವಾ ಫೀಡರ್ಸ್ ಅನ್ಬೋದು. ಯಾಕಂದ್ರೆ ಅಮೆರಿಕಾದಾಗೆ 18,500 ಡಾಕ್ಟರ್ಸ್ ಅಷ್ಟೇ ಗ್ರಾಜುಯೇಟ್ ಆಗ್ತಾರೆ ಎವ್ರಿ ಇಯರ್. ಈಗ 21,000 ಆಗಿದೆ, ಜಾಸ್ತಿ ಸೀಟ್ ಮಾಡಿ. ಸೊ ಪ್ರತಿ ವರ್ಷ 5,500 ಡಾಕ್ಟರ್ ಇವತ್ತಿಗೂ ಶಾರ್ಟೇಜ್ ಇದೆ. ಓಕೆ, ಅವರು. ಸೊ ನೀವು ಎಷ್ಟು ಡಾಕ್ಟರ್ಸ್ ನಿಮ್ಮ ಯೂನಿವರ್ಸಿಟಿಯಿಂದ ಹೊರಗೆ? ನಾವು ಯೂನಿವರ್ಸಿಟಿಯಿಂದ ನಾವು ಈಗ ಅರೌಂಡ್ 70ರಿಂದ 75 ಡಾಕ್ಟರ್ನ ಈಗ ನಾವು ಗ್ರಾಜುಯೇಟ್ ಆಗ್ತಾರೆ. ಓಕೆ, ಪ್ರತಿ ವರ್ಷ ನಮ್ದು ಯೂನಿವರ್ಸಿಟಿಯಲ್ಲಿ 95% ಪಾಸಿಂಗ್ ಇದೆ, ಫಸ್ಟ್ ಟೈಮ್ ಎಕ್ಸಾಮ್ ಅಟೆಂಪ್ಟ್. ಓಕೆ, ನಮ್ದು ಯೂನಿವರ್ಸಿಟಿದನ್ನು ಫುಲ್ ಅಮೆರಿಕನ್ ಕರಿಕ್ಯುಲಮ್ ಇಂಟಿಗ್ರೇಟ್ ಮಾಡಿದ್ದೇವೆ. ಸೊ ನಾವು ಓನ್ಲಿ ಟೀಚ್ ಮಾಡ್ತಾರೆ ನಮ್ಮಲ್ಲಿ. ಫೈನಲ್ ಎಕ್ಸಾಮ್ ನಾವು ಕೊಡಲ್ಲ. ಫೈನಲ್ ಎಕ್ಸಾಮ್ ಇಸ್ ಗಿವನ್ ಬೈ ಫಿಲಡೆಲ್ಫಿಯಾ NBNE ಬೋರ್ಡ್ ಅಂತ, ನ್ಯಾಷನಲ್ ಮೆಡಿಕಲ್ ಎಜುಕೇಶನ್ ಬೋರ್ಡ್ ಎಕ್ಸಾಮ್ ಕೊಡ್ತಾರೆ, ಫೈನಲ್ ಎಕ್ಸಾಮ್. ಅದೇ ಎಕ್ಸಾಮ್ ಅನ್ನ ಹಾರ್ವರ್ಡ್ ಅಲ್ಲಿ ಕಲಿಯೋರು, ಪ್ರಿನ್ಸ್ಟನ್ ಅಲ್ಲಿ ಕಲಿಯೋರು ಎಲ್ಲ ಕೊಡ್ತಾರೆ. ಸೊ ವೆರಿ ಟ್ರಾನ್ಸ್ಪರೆನ್ಸಿ, ಅಂದ್ರೆ ನೀವು ಸವಾಲುಗಳನ್ನ ನೀವು ಅಡ್ಡುಕೊಂಡ್ರಿ. ಆ ವಿಶ್ವವಿದ್ಯಾಲಯ ಒಂದು ವೈದ್ಯಕೀಯ ವಿಶ್ವವಿದ್ಯಾಲಯ ತುಂಬಾ ಯಶಸ್ವಿಯಾಗಿ ನಡೆಸಲಿಕ್ಕೆ ಆಯ್ತು. ಮತ್ತೆ ನಾವು ಇವರ ಪಾಪ್ಯುಲರ್ ಲೀಡರ್ ಅಲ್ಲಿ ಕ್ಯಾರಿಬಿಯನ್ ಐಲ್ಯಾಂಡ್ ಒಳಗಾಯ್ತು. ಆಮೇಲೆ ಅಮೆರಿಕದಲ್ಲಿ ಕೂಡ ನಿಮ್ಮ ಹೆಸರು ಅಂದ್ರೆ ಒಳ್ಳೆ ಒಬ್ಬ ವೈದ್ಯಕೀಯ ರಂಗದೊಳಗೂ ಕೂಡ ತುಂಬಾ ಒಳ್ಳೆ ಹೆಸರು ಮಾಡಿದಂತವರು, ಒಳ್ಳೆ ಉದ್ಯಮಿ ಮತ್ತೆ ಒಳ್ಳೆಯ ಒಂದು ನಿರ್ದೇಶಕರು ಅಂತ ಹೇಳಿ ನೀವು ಹೆಸರು ಗಳಿಸಿರಿ. ಬಹಳ ಅಭಿನಂದನೆ ನಿಮಗೆ ರವಿಶಂಕರ್ ಭೋಪ್ಲಾಪುರ ಅವರೇ. ಬಹಳ ನಮಗೆ ಸಂತೋಷ ಅಂದ್ರೆ ನೀವು ಏನು ಒಂದು ಸಾಕಷ್ಟು ಒಂದು ಆದಾಯ ಮಾಡ್ತೀರಿ, ಅದನ್ನ ಆದಷ್ಟು ಸೊಸೈಟಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಿರಿ. ಆ ನಿಟ್ಟಿನೊಳಗೂ ಕೂಡ ನೀವು ಫಿಲಾಂಥ್ರಾಪಿಸ್ಟ್ ಅಂತ ಹೇಳಿ ಅಮೆರಿಕದೊಳಗೆ ಹೆಸರು ಗಳಿಸಿರಿ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದೊಳಗೆ, ಯಾಕಂದ್ರೆ 40 ಸ್ಟೇಟ್ಸ್ಗಳು ಇರುವಂತಹ ಒಂದು ಬೃಹತ್ ಒಂದು ರಾಷ್ಟ್ರ ಅದು. ಮತ್ತೆ ಜಗತ್ತಿನಲ್ಲಿ ನಂಬರ್ 1 ಮುಂಚೂಣಿಯಲ್ಲಿರುವಂತಹ ರಾಷ್ಟ್ರ. ಅಲ್ಲಿ ತಾವು ಒಬ್ಬ ಈ ಫಿಲಾಂಥ್ರಾಪಿಸ್ಟ್ ಅಂತ ಹೇಳಿ ಹೆಸರು ಮಾಡೋದೇನಿದೆಯಲ್ಲ, ದಾನಿಯಾಗಿ, ಅದು ಬಹಳ ಒಂದು ಗೌರವಾನ್ವಿತ ವಿಷಯ. ಆ ಒಂದು ಅನುಭವ, ಮ್ಯಾಕ್ಸಿಮಮ್ ಡೊನೇಷನ್ ಕೊಡಬೇಕನ್ನೋ ಮೆಂಟಾಲಿಟಿ ಇರೋದಲ್ಲಿ ಅಮೆರಿಕದಲ್ಲಿದೆ. ದುಡ್ಡು ಮಾಡ್ತಾರಲ್ಲ ಅಮೆರಿಕದಲ್ಲಿ, ವರ್ಕ್ ಮಾಡ್ತಾರೆ. ಒಂದು ಸ್ಟೇಜ್ ರೀಚ್ ಆದ್ಮೇಲೆ ದೇ ಆಲ್ ವಾಂಟ್ ಟು ಗಿವ್ ಇಟ್. ಇವತ್ತು ನೀವು ನೋಡಿದ್ರೆ ವಾರನ್ ಬಫೆಟ್ ಆಗಲಿ, ಮೈಕ್ರೋಸಾಫ್ಟ್ ಆಗಲಿ, ಇವರೆಲ್ಲ ಅವ್ರದ್ದು ಫುಲ್ 90% ಆಫ್ ದೇರ್ ವೆಲ್ತ್ ದೇ ಪ್ಲಜ್ ಇಟ್ ಟು ದಿ ಪಬ್ಲಿಕ್. ಅವ್ರ ದೊಡ್ಡ ಜನ. ಅದೇ ರೀತಿ ಬಿಲ್ ಗೇಟ್ಸ್. ಸೊ ನನ್ಗೆ ಅದು ಇನ್ಶೂರೆನ್ಸ್, ನಂದು ಟ್ಯಾಕ್ಸ್ ಪ್ಲಾನಿಂಗ್, ಎಸ್ಟೇಟ್ ಟ್ಯಾಕ್ಸ್ ಇರೋದ್ರಿಂದ ನನ್ಗೆ ಗೊತ್ತಿತ್ತು ಟ್ಯಾಕ್ಸ್ ಪ್ಲಾನಿಂಗ್ ಅಲ್ಲಿ ಜನಗೆ ಹೆಂಗೆ ಅಡ್ವೈಸ್ ಮಾಡ್ತಾ ಇರ್ತೇನೆ. ಸೊ ಅವಾಗ ನಾನು ಡಿಸೈಡ್ ಮಾಡಿದೆ 95ದಲ್ಲಿ ನಮ್ದು ಭೂಪ್ಲಾಪುರ್ ಫೌಂಡೇಶನ್ ಅಂತ ಅಲ್ಲಿ US ದಲ್ಲಿ ನಾನು ರಿಜಿಸ್ಟರ್ ಮಾಡಿ ಟ್ಯಾಕ್ಸ್ ಎಕ್ಸಾಮ್ ತಗೊಂಡಿದ್ದೇವೆ ನಾವು.
ನಮ್ ದುಡ್ಡನ್ನ ಇನ್ಕಮ್ ಅಲ್ಲಿ ಇಟ್ಟಿರ್ತೇವೆ. ಏನಾದ್ರೂ ಪ್ರೊಜೆಕ್ಟ್ ಮಾಡೋದಿದ್ರೆ ಬೇರೆ ಬೇರೆ ತರದ ಪ್ರಾಜೆಕ್ಟ್ ಗೆ ನಾವು ದುಡ್ಡು ಕೊಡ್ಬೇಕಂತ ನಾನು ನನ್ನ ಹೆಂಡತಿ ಜಯಶೀಲಾ ಭೂಪಳಪುರ, ಅವರು ಧಾರವಾಡದವರು. ಅವ್ರನ್ನ ಯಾವಾಗ ಕರ್ಕೊಂಡೋದ್ರಿ ಊರಿಗೆ? ಅವ್ರಿಗೆ 95ದಲ್ಲಿ ಗ್ರೀನ್ ಕಾರ್ಡ್ ಬಂತು, ಅವಾಗ ಕರ್ಕೊಂಡೋದ್ರಿ. 3 ವರ್ಷ ಇಲ್ಲೇ ಇದ್ರು ಅವರು, ನಾನು ಬರೋವರೆಗೆ. ಆಮೇಲೆ ಅಲ್ಲಿ ಬಂದ್ರು. ಸೊ ನಾವಿಬ್ರು ಅವಾಗ ಡಿಸೈಡ್ ಮಾಡಿ ನಮ್ಮ ಭೂಪಳಪುರ ಫೌಂಡೇಶನ್ ಇಂದ ಬೇರೆ ಬೇರೆ ಕಾರ್ಯಕ್ರಮಗಳ ತಗೊಂಡಿದ್ವಿ. ಬಟ್ ನಾವು ಒಂದೇನ್ ಡಿಸೈಡ್ ಮಾಡಿದ್ದೇವೆ ಅಂದ್ರೆ, ನಮ್ದು ಸ್ವಂತದ್ದು ಮಾಡಿ ನಾವೇನೇನು ನಡೆಸೋದು ಬೇಡ. ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅವರಿಗೆ ಕಾಂಪ್ಲಿಮೆಂಟ್ ಮಾಡೋಣ. ಪಬ್ಲಿಕ್, ಪ್ರೈವೇಟ್ ಅವರ ಗವರ್ಮೆಂಟ್ ಜೊತೆ, ಹೈಸ್ಕೂಲ್ ಜೊತೆ ಆಗಲಿ, ಹಾಸ್ಪಿಟಲ್ ಜೊತೆ ಆಗಲಿ ನಾವು ಡಿಸೈಡ್ ಮಾಡಿ ಯಾವ್ದಾದ್ರು ನಮಗೆ ಲೈಕ್ ಆಗುತ್ತೆ, ಎಲ್ಲೆಲ್ಲಿ ನೀಡ್ ಇದೆ ಆ ಪ್ರಕಾರ ನಮ್ಮ ಅನುಕೂಲ ಪ್ರಕಾರ ನಾವು ನಮ್ದು ಡೊನೇಷನ್ ಕೊಡ್ತೇನೆ. ಈಗ ಡೊನೇಷನ್ ಕೊಡೋದ್ರಿಂದ ಆ ರೀತಿ ಡೊನರ್ ಕೊಡುವಂತ ಜನಗಳನ್ನ ಸಂಪರ್ಕನೂ ಬಹಳ ಬಂದಿದೆ. $2.5 million ಮೇಲೆ ನಾನು ಕೊಟ್ಟಿದ್ದೀನಿ. ಇನ್ನೊಂದು $2.5 million ಮೇಲೆ ಬೇರೆ ಡೋನರ್ಸ್ ಕೊಟ್ಟಿದ್ದಾರೆ. ನಮ್ಮ ಫ್ರೆಂಡ್ಸ್ ಗೆ ಇನ್ಫ್ಲೂಯೆನ್ಸ್ ಮಾಡ್ತಿದ್ದೀನಿ. ಇನ್ನೊಂದು $3 to $4 million ನಾನು ರೋಟರಿಯಿಂದ ಮ್ಯಾಚ್ ತಗೊಂಡಿದ್ದೀನಿ. ಈ ರೀತಿ ಅದನ್ನ ಡಾಲರ್ ಅಥವಾ ಡೊನೇಷನ್ ಅನ್ನ ಲೆವರೇಜ್ ಮಾಡಿ ಜಾಸ್ತಿ ಅನುಕೂಲ ಆಗುವಂತದ್ದನ್ನ ನಾನು ಮಾಡಿದ್ದೇನೆ. ಅದೊಂದು ನನಗೆ ಇನ್ಕಲ್ಕುಲೇಟೆಡ್ ದಟ್ ಹ್ಯಾಬಿಟ್ ಆಫ್ ಡೊನೇಟಿಂಗ್. ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಕೋವಿಡ್ ವಾರ್ಡ್ ಮಾಡಿದ್ವಿ. ವಾರ್ಡ್ ಮಾಡಿದಾಗ ಯಾರೋ ಪೇಷಂಟ್ ಇರಲಿಲ್ಲ, ಬಟ್ ಒಂದೊಂದು ತಿಂಗಳಲ್ಲಿ ಎಕ್ಸಾಕ್ಟ್ಲಿ ಅದು ವಾರ್ಡ್ ಅಲ್ಲಿ ಫುಲ್ 16 ಬೆಡ್ ಫುಲ್ ಆಯ್ತು. ಅದೇ ರೀತಿ ನಾನು ಕೆಲವು ನಮ್ಮೂರಿಗೂ ಮಾಡಿದ್ದೇನೆ, ಬೇರೆ ಊರಿಗೂ ಮಾಡಿದ್ದೇನೆ. ಘಟಪ್ರಭಾದಲ್ಲಿ ನಮ್ಮ ತಾಯಿ ಹೆಸರಲ್ಲಿ ನೇಚುರೋಪತಿ ಕಟ್ಟಿದ್ದೇನೆ ನಾನು. ಯಾಕಂದ್ರೆ ಘಟಪ್ರಭಾದಲ್ಲಿ ಹುಟ್ಟಿದ್ ನಾವು 3 ಮಕ್ಕಳು, ನಾವು 4 ಮಕ್ಕಳು, ನಮ್ಮ ತಾಯಿಗೆ 3 ಮಕ್ಕಳು ಅಲ್ಲಿ ಹುಟ್ಟಿದ್ದು. ಅಲ್ಲಿ ಅವಾಗ 5 ಕೋಟಿ ಖರ್ಚದಲ್ಲಿ ನಾನು 2004 ಅಲ್ಲಿ ಕಟ್ಟಿಕೊಟ್ಟೆ ಅವರಿಗೆ. ದುಡ್ಡು ನಾನು ಮಾಡೋದು ಅಮೆರಿಕಾದಲ್ಲಿ. ಸೊ ನಾನು ಡೊನೇಷನ್ ಮಾಡೋದು ಬರೀ ಇಂಡಿಯಾಗಂತಲ್ಲ, ಬಹಳ 17 ಕಂಟ್ರಿಗೂ ಹೆಲ್ಪ್ ಮಾಡಿದ್ದೇನೆ. ನಾನು ಬಹಳ ಟ್ರಾವೆಲ್ ಮಾಡಿದ್ದೇನೆ, ವರ್ಲ್ಡ್ ಟ್ರಾವೆಲರ್ ಇದ್ದೇನೆ. ಆಲ್ಮೋಸ್ಟ್ 90 ಕಂಟ್ರಿಗೆ ಇಲ್ಲಿವರೆಗೆ ಟ್ರಾವೆಲ್ ಮಾಡಿದ್ದೇನೆ. ಬೇರೆ ಕಡೆದ ಡಿಫಿಕಲ್ಟೀಸ್ ಏನಿದೆ ಗೊತ್ತಿದೆ. ಆಫ್ರಿಕಾದಲ್ಲಿ ಡಿಫಿಕಲ್ಟಿ ಇರೋದು ಇಂಡಿಯಾದಲ್ಲಿ ಇಲ್ಲ. ಬಾಂಬೆದಲ್ಲಿ ಧಾರಾವಿ ಸ್ಲಮ್ದಲ್ಲಿ ಇರೋದು ಧಾರವಾಡ ಸ್ಲಮ್ದಲ್ಲಿ ಇರೋದಿಲ್ಲ, ಬೇರೆ ಇದೆ. ಸೊ ಅಲ್ಲಿ ಪ್ರಕಾರ ಏನೇನಿರುತ್ತೆ ಆ ಪ್ರಕಾರ ನಾನು ವರ್ಷದಲ್ಲಿ 1-3 ಪ್ರಾಜೆಕ್ಟ್ ತಗೊಂಡಿರ್ತೀನಿ, 4 ಡೊನೇಟ್ ಮಾಡ್ತಾ ಇರ್ತೇವೆ. ಬಟ್ ಏನಂದ್ರೆ ಲೋಕಲ್ ಅವರೇ ಮ್ಯಾನೇಜ್ ಮಾಡಬೇಕು, ನಾವೇನು ಇನ್ವಾಲ್ವ್ ಆಗೋದಿಲ್ಲ. ನಮ್ದು ಅದೊಂದು ಫಿಲಾಸಫಿ ಇಟ್ಕೊಂಡಿದ್ದೇವೆ. ರವಿಶಂಕರ್ ಭೂಪಳಾಪುರ ಅವರೇ, ವೈದ್ಯಕೀಯ ರಂಗದೊಳಗ ಆಮೇಲೆ ಶಿಕ್ಷಣ ರಂಗದೊಳಗ ನಾವು ಸಾಕಷ್ಟು ದಾನ ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಹೊಂದಿದ್ದೀರಿ. ಆಮೇಲೆ ಮಿಲಿಯನ್ ಗಟ್ಟಲೆ ದಾನ ಮಾಡೋದು ಅನ್ನೋದು ಸಾಮಾನ್ಯ ಅಲ್ಲ. ಅದು ಯಾಕಂದ್ರೆ ಆ ಒಂದು ಹೃದಯ ಒಂದು ಶ್ರೀಮಂತಿಕೆ ಬೇಕಾಗ್ತದೆ. ನಿಮಗೆ ಅಭಿನಂದಿಸ್ತೀವಿ. ಯಾಕಂದ್ರೆ ನಿಮ್ಮಿಂದ ಇವತ್ತು ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು, ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಬೆಳಕು ಕಾಣಲಿಕ್ಕೆ ಅನುಕೂಲ ಆಗಿದೆ. ಹಾಗೆಯೇ ವೈದ್ಯಕೀಯ ಉಪಕರಣಗಳು, ಕೋವಿಡ್ ಇನ್ನೂ ಆರಂಭ ಆಗಿಂತ ಮೊದಲೇ ನೀವು ಆಸ್ಪತ್ರೆ ಮಾಡಿದಂತವ್ರು ನಿಜವಾಗಿ ಕೂಡ ಸ್ವಾಗತ. ಹೀಗಾಗಿ ಯಶಸ್ವಿಯಾಗಿ ಭಾರತ ಜಗತ್ತಿನೆಲ್ಲರಿಗಿಂತ ತುಂಬಾ ಯಶಸ್ವಿಯಾಗಿ ಕೋವಿಡ್ ಅನ್ನು ಎದುರಿಸಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದೊಳಗೆ ವ್ಯಾಕ್ಸಿನೇಷನ್ ಕೂಡ ಮಾಡಿತು. ಸೊ ಅಂತಹ ಒಂದು ಧೀಮಂತ ಕಾರ್ಯದಲ್ಲಿ ಕೂಡ ತಾವು ನೆರವಾಗಿರೋದು ನಿಜವಾಗಿ ಸಂತೋಷ. ಈಗ ಅಮೆರಿಕ ಮತ್ತು ಭಾರತ, ಯಾಕಂದ್ರೆ ಸುಮಾರು ವರ್ಷ ನೀವು ಅಮೆರಿಕದಲ್ಲಿ ಇದ್ದೀರಿ. ಈಗ 30 ವರ್ಷವರೆಗೆ ಇದ್ದೀರಿ. ಆಮೇಲೆ ಅದಕ್ಕಿಂತ ಮೊದಲು 30-35 ವರ್ಷ ಧಾರವಾಡ ಇಂಡಿಯಾದಲ್ಲಿ ಇದ್ದವರು. ಎರಡನ್ನು ತುಲನಾತ್ಮಕವಾಗಿ ನೋಡಬಹುದಾ? ಅಲ್ಲಿ ಪರ್ಸನಾಲಿಟೀಸ್ ಹೇಗೆ, ಅಲ್ಲಿ ಒಂದು ಸಂಸ್ಕೃತಿ ಹೇಗೆ, ಭಾರತದ ನಮ್ಮ ಒಂದು ಧಾರವಾಡದ ಸಂಸ್ಕೃತಿ ಹೇಗೆ, ಅದು ಎರಡಕ್ಕೂ ತುಲನೆ ಮಾಡಬಹುದು. ಹೇಗೆ ನೀವು ನಿಮ್ಮನ್ನ ಅದು ಸೆಳೆತು, ಮತ್ತೆ ಇಲ್ಲಿದನ್ನ ನೀವು ಅಲ್ಲಿ ಅವರಿಗೆ ನೀಡಲಿಕ್ಕೆ ಸಾಧ್ಯ ಆಯಿತು? ಬೇಸಿಕ್ ಎಜುಕೇಶನ್ ನಮ್ಗೆ ಇಲ್ಲಿ ಕಲಿಸಿದ್ದನ್ನ, ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿದ್ದನ್ನ ಮತ್ತು ನಾವು ಪ್ರಾಕ್ಟೀಸ್ ಮಾಡಿದ್ದನ್ನ ಅದೇನು ಚೇಂಜ್ ಆಗಲಿಲ್ಲ ರೀ. ಅದು ವೆರಿ ಸ್ಟ್ರಾಂಗ್ ಫೌಂಡೇಶನ್ ಆಗಿತ್ತು ನಮಗೆ. ಎಲ್ಲ ಇಂಡಿಯನ್ ಸಕ್ಸಸ್ ಆಗೋ ಕಾರಣ ಅದೇ ರೀ. ಇವತ್ತು ಬೇಕಾದವರು ಇಂಡಿಯಾದಲ್ಲಿ ಅಮೆರಿಕಾದಲ್ಲಿ ಸೆಟಲ್ ಆಗಿದ್ದಾರೆ, ಸಕ್ಸಸ್ ಆಗಿದ್ದಾರೆ ಅಂದ್ರೆ ಅವ್ರದೆಲ್ಲ ಬೇಸಿಕ್ ಎಜುಕೇಶನ್ ಇಂಡಿಯಾದಲ್ಲಿ ಏನ್ ತಗೊಂಡು ಹೋಗಿದ್ದೇವೆ, ನಮ್ಮ ಒಳ್ಳೆ ಟೀಚರ್ಸ್, ನಮ್ಮ ಒಳ್ಳೆ ಮಾರ್ಗದರ್ಶಕರು ಇರೋದ್ರಿಂದನೇ ನಾವೆಲ್ಲ ಆ ಲೆವೆಲ್ ಬೇಸಿಕ್ ಫೌಂಡೇಶನ್ ಬಹಳ ನಮಗೆ ಸ್ಟ್ರಾಂಗ್ ಇದೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಅಡಾಪ್ಟ್ ಆಗೋದಕ್ಕೆ ಕೆಲವು ಜನ ಫಾಸ್ಟ್ ಆಗ್ತಾರೆ, ಕೆಲವು ಜನ ಆಗಲ್ಲ, ಕೆಲವು ಜನ ಎಂಟರ್ಪ್ರಿನರ್ ಆಗ್ತಾರೆ, ಕೆಲವು ಜನ ಜಾಬ್ ಅಲ್ಲೇ ಇರ್ತಾರೆ. ಬಟ್ ನಾವು ಅಮೆರಿಕ ಕ್ಯಾಪಿಟಲಿಸ್ಟ್ ಕಂಟ್ರಿ ಮತ್ತು ಓಪನ್ ಸೊಸೈಟಿ, ಅಲ್ಲಿ ಅಮೆರಿಕಾದಲ್ಲಿ ಲೆವೆಲ್ ಫೀಲ್ಡ್ ಅಂತ ನಾನು ಹೇಳ್ತೀನಿ. ಲೆವೆಲ್ ಫೀಲ್ಡ್ ಎಂತ ಜನ ಬಂದ್ರು ಅಪರ್ಚುನಿಟಿ ಇದ್ರೆ ಅಮೆರಿಕಾದಲ್ಲಿ ಅಪರ್ಚುನಿಟಿ ಇದೆ, ಲ್ಯಾಂಡ್ ಆಫ್ ಅಪರ್ಚುನಿಟಿ. ಇನ್ಕಮ್ ಏನಿದೆ ಅಲ್ರಿ, ಇನ್ಕಮ್ ಒಂದು ಸರ್ಟನ್ ಸ್ಟೇಜ್ ರೀಚ್ ಆದ್ಮೇಲೆ ದ ವೆಲ್ತ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್. ವೆಲ್ತ್ ಕೆನಾಟ್ ಬಿ ಕ್ಯಾಪ್ಟ್ ಯುವರ್ ಸೆಲ್ಫ್. ಬಿಕಾಸ್ ನಮ್ಮ ಇಬ್ಬರು ಮಕ್ಕಳಿದ್ದಾರೆ, ಮಗಳು ಡಾಕ್ಟರ್, ಮಗ ಫೈನಲ್ ಇಯರ್ ಲಾದಲ್ಲಿದ್ದಾನೆ. ಅವರು ಅಲ್ಲಿ ಬೆಳೆದವರು, ಅವರು ಬೆಳಿಗ್ಗೆ ಅವ್ರು ಹೇಗೆ ಬೆಳೆದಿದ್ದಾರೆ, ಹೇಗಿದ್ದಾರೆ ಅಂದ್ರೆ ಅವ್ರಿಗೆ ದೇರ್ ಆನ್ ದೇರ್ ಓನ್. ನಾವೇನು ಆಸ್ತಿ ಕೊಟ್ಟು ಹೋಗ್ಬೇಕಂತಿಲ್ಲ, ದೇ ವಿಲ್ ಬಿ ಆನ್ ದೇರ್ ಓನ್. ಆಸ್ತಿ ಬಿಟ್ಟು ಹೋದ್ರೇನು ಆಗಿದ್ದು, ಬಿಡದೇ ಇದ್ರೂ ನಡೀತೆ. ಆ ರೀತಿ ಅಲ್ಲಿ ವಾತಾವರಣ, ಅಲ್ಲಿ ಮಕ್ಕಳು, ಅಲ್ಲಿ ಅಮೆರಿಕನ್ ಸಿಸ್ಟಮ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಲೆಸ್ ಫ್ರಮ್ ದಿ ಕಿಡ್ಸ್. ಸೊ ಅದೊಂದು ಅಡಾಪ್ಟ್ ಆಗಿದೆ. ಎರಡನೇದು, ದುಡ್ಡು ಎಷ್ಟಿದ್ರೂ ಕಡಿಮೆ ಆಗಲ್ಲ, ಎಷ್ಟಿದ್ನ ಹೆಂಗೆ ಎಂಜಾಯ್ ಮಾಡಬೇಕು. ನಾವು ಪರ್ಸನಲಿ ಎಂಜಾಯ್ ಮಾಡ್ತೇವೆ, ಟ್ರಾವೆಲ್ ಆಗಲಿ ಏನಾದ್ರೂ.
ನಮ್ದು ಸಮಾಜದ ಕಾರ್ಯಗಳಾಗಲಿ, ಯಾವ್ದು ಕನ್ನಡ ಕೂಟ ಆಗಲಿ, ವೀರಶೈವ ಸಮಾಜ ಆಗಲಿ, ಪಂಜಾಬಿ ಸೊಸೈಟಿ ಆಗಲಿ, ಯಾವುದೇ ಒಂದು ಪರಿಹಾರ ಬಂದ್ರೂ ನಾವು ಇಲ್ಲಿ we are always there to support India, because India will never go out of your heart and mind, no matter how long you go. And ಮನೆಯಲ್ಲಿ ಊಟ ಇರೋದು ರೀತಿ ರಿವಾಜ ಎಲ್ಲಾನು ನಾವು ಕನ್ನಡ ಇಂಡಿಯಾ ಅಡಾಪ್ಟ್ ಮಾಡಿರ್ತೀವಿ. ಬಟ್ ಇದನ್ನ ಬ್ಯಾಲೆನ್ಸ್ ಮಾಡಿ ಹೋಗೋದೇನಿದೆ ಅಲ್ರಿ, ಅದು ಒಂದು ಆರ್ಟ್ ಇರುತ್ತೆ. ಲಕ್ಕಿಲಿ ಇನ್ಶೂರೆನ್ಸ್ ಕೆಲಸ ಮಾಡೋದ್ರಿಂದ, ಡಾಕ್ಟರ್ ಜೊತೆ ವರ್ಕ್ ಮಾಡೋದ್ರಿಂದ, ಯೂನಿವರ್ಸಿಟಿ ರನ್ ಮಾಡೋದ್ರಿಂದ, ಚಾರಿಟಿ ವರ್ಕ್ ಮಾಡೋದ್ರಿಂದ ನಮ್ದು ವೆರಿ ವೆಲ್ ಬ್ಯಾಲೆನ್ಸ್ ಲೈಫ್ ಇದೆ ನಮಗೆ. ಮತ್ತೆ ಇದೇ ರೀತಿ ಬಹಳ ಸಕ್ಸಸ್ಫುಲ್ ಇದ್ದ ಜನ ಎಲ್ಲರೂ ಐಟಿ ಆಗಲಿ, ಡಾಕ್ಟರ್ಸ್ ಆಗಲಿ ಎಲ್ಲ ಅದೇ ರೀತಿ ಇದ್ದಾರೆ. ಜಸ್ಟ್ ಆಡ್ ಐಟಿ ಅವರೆಲ್ಲ ಈಗ ಬರ್ತಾ ಇದ್ದಾರೆ 15-20 ವರ್ಷದಿಂದ. ಬಟ್ ಅಮೆರಿಕಾದಲ್ಲಿ ಇವತ್ತು ಬಹುಶಃ ನನ್ಗನ್ಸು ಮಟ್ಟಿಗೆ ಆಲ್ ಪ್ರೈಮರಿ ಕೇರ್ ಫಿಸಿಷಿಯನ್ ಡಾಕ್ಟರ್ಸ್ ಆರ್ ಇಂಡಿಯನ್ ಒರಿಜಿನ್, ಅಂಡ್ ಇಂಡಿಯನ್ ಡಾಕ್ಟರ್ಸ್ ಹ್ಯಾವ್ ಮೇಡ್ ಎ ರೆಪ್ಯುಟೇಷನ್. ಅಂಡ್ ಇವತ್ತಿನ ನೋಡಿದ್ರೆ ನೀವು ಬೆಸ್ಟ್ ಡಾಕ್ಟರ್ಸ್ ಆಫ್ ಅಮೆರಿಕಾದಲ್ಲಿ ಇರೋರು ಇಂಡಿಯನ್ಸ್ ಒರಿಜಿನ್ ಆರ್ ಇಂಡಿಯನ್ಸ್ ಇದ್ದಾರೆ. ಅದೇ ರೀತಿ ಐಟಿಯಲ್ಲೆಲ್ಲ ಈಗ ನೋಡಿದರೆ ಎಂತೆಂತ ದೊಡ್ಡ ಜನ ಇದನ್ನ ಮಾಡಿದ್ದಾರೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇದು ಬಹಳ ಬಂದಿದೆ. ಅಂಡ್ ಅಮೆರಿಕಾದಲ್ಲಿ ಇನ್ನೊಂದೇನಾಗಿದೆ ಅಂದ್ರೆ ನಮ್ ಬೇಸಿಕ್ ಎಜುಕೇಶನ್ ಇಸ್ ಡಿಫರೆಂಟ್ ದನ್ ಹಿಯರ್. ಇನ್ ಮೈ ಒಪಿನಿಯನ್ ನಮ್ದು ಸ್ಟ್ರಾಂಗ್ ಫೌಂಡೇಶನ್ ಇದೆ. ಅಲ್ಲಿ ಸ್ಟ್ರಾಂಗ್ ಫೌಂಡೇಶನ್ ಇನ್ನು ಓವರ್ ಆಲ್ ಸೆಕ್ಟರ್ ಇದೆ ಲೈಫ್ ಲೀಡ್ ಮಾಡಕ್ಕೆ. ಈಗ 10 ಜನಕ್ಕೆ ಕರೆದು ಒಂದು ಎಸ್ಸೆ ತಗೊಂಡ್ ಬಾರ್ಬಾ ಅಂದ್ರೆ ಇಬ್ಬರೇ ಬರೆಯಕ್ಕಾಗುತ್ತೆ ಅಲ್ಲಿ. ನನ್ ಮೈ ಒಪಿನಿಯನ್ ಇನ್ ಅಮೆರಿಕಾದಲ್ಲಿ. ಇಲ್ಲಿ ನಾವು 10 ಜನಕ್ಕೆ ಕರೆದು ಒಂದೇ ಇವತ್ತು ಟೂರ್ ಹೋಗಿದ್ರಲ್ಲಪ್ಪ, ಆ ಟೂರ್ದೊಂದು ಸಂಬರಿ ಬರ್ದ್ ಕೊಡಂದ್ರೆ 10ರಲ್ಲಿ 8 ಜನ ಆದ್ರೂ ಇಲ್ಲಿ ಬರ್ದ್ ಕೊಡ್ತಾರೆ. ಅದು ರೈಟಿಂಗ್ ಸ್ಕಿಲ್ಸ್ ಕಡಿಮೆ ಆಗ್ತಾ ಇದೆ ಬಿಕಾಸ್ ಆಫ್ ಟೆಕ್ನಾಲಜಿ ಅಡಾಪ್ಟ್ ಮಾಡಿ. ದರ್ ಇಸ್ ಥ್ರೆಟ್ ಈಸ್ ದೇರ್ ಆನ್ ಎಐ ಆರ್ ಆಲ್ ದೋಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಕಮ್. ಬಟ್ ನಾವು ಇಂಡಿಯನ್ಸ್ ನಮ್ಮ ಫ್ಯಾಮಿಲಿಯಲ್ಲಿ ಇರೋದ್ರಿಂದ ಬೆಳಗ್ಗೆ ಹೇಳ್ತೇವೆ, ಸ್ನಾನ ಮಾಡ್ತೇವೆ, ಪೂಜಾ ಮಾಡ್ತೇವೆ, ಯೋಗ ಹೋಗ್ತೇವೆ, ಯಾವ್ದು ಪೂಜಾ ಇರುತ್ತೆ, ಪ್ಲಸ್ ಬರೆಯಕ್ ಹಚ್ತೇವೆ, ಮಾಡಕ್ ಹಚ್ತೇವೆ. ಇದೆಲ್ಲಾನು ನಮ್ಗೆ ಅಡಾಪ್ಟ್ ಮಾಡೋದು ನಮ್ಗೆ ನಮ್ ಜನರೇಷನ್ ಹೆಲ್ಪ್ ಆಗಿದೆ. ನನ್ಗನ್ಸು ಮಟ್ಟಿಗೆ ನಮ್ ಮಕ್ಕಳ ಜನರೇಷನ್ ಮ್ಯಾನೇಜ್ ಮಾಡ್ತಾರ. ಇದಕ್ಕಿಂತ ಮುಂದಿನ ಜನರೇಷನ್ ಇದೆ ಅದೇನು ಹೇಳಕ್ಕಾಗಲ್ಲ. ಬಟ್ ನನ್ಗನ್ಸು ಮಟ್ಟಿಗೆ ಇದನ್ನ ಒಳ್ಳೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದೆ. ರವಿಶಂಕರ್ ಭೂಪಳಾಪುರ ಅವರು ಬಹಳ ವಿಸ್ತೃತ ಮಾತಾಡ್ತಾ ಇದ್ದೀರಿ. ನಿಜವಾಗಿ ಕೂಡ ನಮ್ಮ ಬ್ರೈನ್ ಡ್ರೈನ್ ಆಗಿದೆ ಅಂತೀವಿ ಇಂಡಿಯಾ. ಯಾಕಂದ್ರೆ ಎಲ್ಲ ಇಂಟೆಲೆಕ್ಚುಯಲ್ಸ್ ಅಮೆರಿಕ ಅಂತ ವೆಸ್ಟರ್ನ್ ಕಂಟ್ರಿಗೆ ಹೋಗ್ತಾರೆ, ಅಲ್ಲಿ ಬ್ರೈನ್ ರಿಚ್ ಆಗಿದೆ. ಈಗ ನೋಡಿ, ನೀವು ಹೇಳ್ತಾ ಇರೋದ್ರೆ ಗೊತ್ತಾಗುತ್ತೆ, ಒನ್ ಆಫ್ ದಿ ಬೆಸ್ಟ್ ಡಾಕ್ಟರ್ಸ್ ಹುಡುಕಿದ್ರೆ ಇಂಡಿಯನ್ ಒರಿಜಿನ್ ಇರ್ತಾರೆ ಅಂತ ಹೇಳಿ. ಯಾವುದೇ ಕ್ಷೇತ್ರದಲ್ಲೂ ಕೂಡ ಅದು ನಮ್ಮ ಹೆಮ್ಮೆ. ಇವತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೂಡ ದಿಗ್ಗಜರು, ದೊಡ್ಡ ದೊಡ್ಡ ಈ ಮೈಕ್ರೋಸಾಫ್ಟ್ ಅಂತ ಕಂಪನಿಗಳ ಸಿಇಒಗಳೆಲ್ಲ ಇಂಡಿಯನ್ ಒರಿಜಿನ್ ಅವರಿದ್ದಾರೆ. ಅಂದ್ರೆ ಬಹಳ ಅಂದ್ರೆ ಅದು ನಮ್ಮ ಭಾರತದ ಹೆಗ್ಗಳಿಕೆ. ತಾವು ಕೂಡ ಇಷ್ಟು ಹೆಸರು ಮಾಡಿದ್ದೀರಿ, ಮತ್ತೆ ವಿಸ್ತೃತವಾಗಿ ನೀವು ನಿಮ್ಮ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ. ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ತಮಗೆ ಬಂದಿದೆ. ಈ ಸಂದರ್ಭದೊಳಗೆ ಹೇಗೆ ನಮ್ಮ ಕನ್ನಡ ಜನರನ್ನ ತಾವು ಅಭಿನಂದಿಸ್ತೀರಿ, ಹೆಂಗ್ ನೆನೆಸ್ತೀರಿ, ಮತ್ತೆ ಆಮೇಲೆ ಮುಂದೆ ನಿಮ್ಮ ಯೋಜನೆಗಳು ಸಂಕ್ಷಿಪ್ತವಾಗಿ ಒಂದೆರಡು ಮಾತಲ್ಲಿ ಹೇಳ್ಬೋದಾ? ಶೋರ್. ಅಗೇನ್ ನನಗೆ ಧಾರವಾಡ ಎಜುಕೇಶನ್ ಹಬ್, ಈ ಧಾರವಾಡದಲ್ಲಿಂತ ಫೌಂಡೇಶನ್ ನಮ್ಮ ತಂದೆ ತಾಯಿ ಅವರ ಮನೆಯಲ್ಲಿ ನಮಗೆ ಹೇಳ್ಕೊಟ್ಟಿದ್ದನ್ನ ಡ್ರೀಮ್ಸ್ ಅಂತ ಇರುತ್ತೆ ಅಲ್ಲ, ಆ ರೀತಿ ಎಲ್ಲ ಡ್ರೀಮ್ಸ್ ಫುಲ್ಫಿಲ್ ಮಾಡಕ್ಕೆ ನಮಗೆ ಧಾರವಾಡ ಗಿವನ್ ಲಾಂಚಿಂಗ್ ಪ್ಯಾಡ್. ಎಜುಕೇಶನ್ ಟೌನ್ ಆಗಿರೋದ್ರಿಂದ ಒಳ್ಳೆ ಶಿಕ್ಷಕರ ಮಾರ್ಗದರ್ಶನ, ಒಳ್ಳೆ ಯೂನಿವರ್ಸಿಟಿ ಇರೋದ್ರಿಂದ ಇಲ್ಲೇನು ಒಳ್ಳೆ ಒಳ್ಳೆ ಜನ ಬಂದು ಹೋಗಿದ್ರು. ನಮ್ಮ ಗ್ರೋಯಿಂಗ್ ಅಪ್ ಟೈಮ್ದಲ್ಲಿ ನೋಡಿದ್ದೇವೆ, ಎಷ್ಟು ಖುಷಿ ಆಗ್ತಾ ಇತ್ತು. ಮನಮೋಹನ್ ಸಿಂಗ್ ಅವರು ಯುಜಿಸಿ ಚೇರ್ಮನ್ ಇದ್ದಾಗ ಯೂನಿವರ್ಸಿಟಿಗೆ ಬಂದಿದ್ದು ನಾನು ಹೋಗಿದ್ದು ನೆನಪಿದೆ. ನಂಜುಂಡಪ್ಪ ಅವರು ವೈಸ್ ಚಾನ್ಸಲರ್ ಇದ್ದಾಗ ನಾವು ಸ್ಟ್ರೈಕ್ ಮಾಡಿದ್ವಿ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಕ್ಕೆ. ಸೊ ಯೂನಿವರ್ಸಿಟಿಗೆ ನಮ್ಗೆ ಒಳ್ಳೆ ಆ ರೀತಿಯ ಒಂದು ಸಂಬಂಧನೂ ಇತ್ತು. ಅಟ್ ದ ಸೇಮ್ ಟೈಮ್ ಆ ಬಿಲ್ಡಿಂಗ್ ಅಲ್ಲಿ ಅಡ್ಡಾಡಿದಾಗ ಎಂತೆಂತ ಒಳ್ಳೆ ಮಹಾಪುರುಷರು ಟೀಚರ್ಸ್ ನ ಈ ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡಿದ್ದಾರೆ, ಎಂತೆಂತ ಒಳ್ಳೆ ಸ್ಟೂಡೆಂಟ್ಸ್ ಆಗಿದ್ದಾರೆ. ಅದೊಂದು ಹೆಮ್ಮೆ ವಿಷಯ ನಮಗೆ ಧಾರವಾಡ ಬಗ್ಗೆ. ಅದು ನಮ್ಮ ಧಾರವಾಡ ಯೂನಿವರ್ಸಿಟಿಯಿಂದಾನೆ ನಮಗೆ ಡಿಗ್ರಿ, ಆನರರಿ ಡಿಗ್ರಿ ಸಿಗೋದನ್ನ, ಅದು ಆಕ್ಚುಲಿ ದಿಸ್ ಮೋರ್ ಪ್ರೈಡ್ ಅಂಡ್ ಹ್ಯಾಪಿ ಮೂಮೆಂಟ್ ಇನ್ ಮೈ ಲೈಫ್ ದನ್ ಎನಿಥಿಂಗ್ ಎಲ್ಸ್ ಅಂತ ಹೇಳ್ಬೋದು. ಮತ್ತೆ ಇದನ್ನ ನಮ್ಮ ತಂದೆ ತಾಯಿ ಇನ್ನೂ ಅದನ್ನು ನೋಡ್ತಾ ಇದ್ದಾರೆ, ಏನಾಗಿದೆ ಅಂತ, ಮಗನಿಗೆ ಇಂತ ಸಿಗ್ತಾ ಇದೆ. ನಮ್ಮ ತಂದೆ ಅವರು 1953-54 ಅಲ್ಲಿ ಧಾರವಾಡ ಯೂನಿವರ್ಸಿಟಿಯಲ್ಲಿ MSc ಮಾಡಿದ್ದಾರೆ ಫಿಸಿಕ್ಸ್. ನಮ್ಮ ತಂಗಿ, ನಮ್ಮಕ್ಕ ಎಲ್ಲರೂ. ಸೊ ಒಂದ್ ರೀತಿ ಬಹಳ ಹೆಮ್ಮೆ ವಿಷಯ ನನಗೆ ಅದು ಒಂದು. ಎರಡನೇದು, ಧಾರವಾಡಕ್ಕೆ ಎಜುಕೇಶನ್ ಕಾಶಿ ಅಂತ ಹೆಸರಿದೆ ಮತ್ತು ನಮಗೆ ಅದೊಂದು ಬಹಳ ನನಗೆ ಖುಷಿ ಅನ್ಸುತ್ತೆ. ಧಾರವಾಡಕ್ಕೆ ಏನ್ ಮಾಡ್ಬೇಕಂತ ಇದೆ ಅಂದ್ರೆ, ಈಗ ನಾನು ಒಬ್ರು MLA ಅವ್ರ ಜೊತೆ ಕೂತ್ಕೊಂಡಿದ್ದೆ, ನಾನು ಹೇಳ್ತಾ ಇದ್ದೆ ಕೆಲವು ವಿಷಯನ. ನಾನು ಹೇಳ್ತಾ ಇರ್ತೀನಿ ಆಲ್ವೇಸ್ ಯಾವ್ದು ಅಪರ್ಚುನಿಟಿ ಬರುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಒಂದೆರಡು ಸ್ಲಮ್ ಅನ್ನ ಅಡಾಪ್ಟ್ ಮಾಡೋಣ, ಮಾಡೆಲ್ ಸ್ಲಮ್ ಮಾಡೋಣ ಧಾರವಾಡದಲ್ಲಿ. ಅಂದ್ರೆ ಮಾಡೆಲ್ ಅಂದ್ರೆ ವಿಲ್ ಟೇಕ್ ಸೂಪ್ ಟು ನಾಟ್.
ನೀವು ಗವರ್ಮೆಂಟ್ ನಿಂದ ಏನ್ ಕೊಡ್ತಾರೆ ಕೊಡಿ, ಬಟ್ ಅದನ್ನೊಂದು ನನಗೆ ಪ್ರೈಮರ್ಲಿ ಅವರ ಫೋಕಸ್ ವಿಲ್ ಬಿ ಆನ್ ಎಜುಕೇಶನ್ ಅಂಡ್ ಹೆಲ್ತ್ ಕೇರ್ ಅಂಡ್ ಡೌನ್ ಟ್ರೋಡನ್, ಎಸ್ಪೆಷಲಿ ಪುವರ್ ಪೀಪಲ್ ಹೂ ಕೆನಾಟ್ ಅಫೋರ್ಡ್. ಎಜುಕೇಶನ್ ಅಲ್ಲಿಯೂ ಅದೇ ರೀತಿ ಇದೆ. ಈ ರೀತಿ ಕೆಲವು ಪ್ರೋಗ್ರಾಮ್ ಇದೆ, ಬಟ್ ನಮ್ದೆಲ್ಲ ಓಪನ್ ಇದೆ. ನಮ್ದು ಯಾವುದನ್ನು ನಥಿಂಗ್ ರಿಟನ್ ಇನ್ ಸ್ಟೋನ್. ಇಫ್ ಸಂಬಡಿ ಕಮ್ಸ್, ಐ ವಾಂಟ್ ಟು ಡೂ ಸರ್ಟನ್ ಥಿಂಗ್ಸ್, ವಿ ಲೈಕ್ ಇಟ್, ವಿ ವಾಂಟ್ ಟು ಡೂ ಇಟ್, ವಿಲ್ ಸರ್ಟನ್ಲಿ ಡೂ ಇಟ್. ನಾನು ಮೊದಲೇ ಹೇಳಿದ ಪ್ರಕಾರ ನಮ್ದು ಸ್ವಂತದೇನಾದ್ರೂ ಕಟ್ಟಿ ಮಾಡಿ ನಾವು ಮಾಡೋ ವಿಚಾರ ಯಾವುದೂ ಇಲ್ಲ. ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಅವಶ್ಯ ಇದ್ರೆ ಅದನ್ನ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡ್ಬೇಕಂತ ಇದೆ. ರವಿಶಂಕರ್ ಭೂಪಾಳಪುರ ಅವರು ಬಹಳ ವಿಸ್ತೃತವಾಗಿ ಮಾತಾಡಿದ್ದೀವಿ. ಬಹಳ ಯಶಸ್ವಿ ಉದ್ಯಮಿ, ಯಶಸ್ವಿ ನೀವು ಅಂದ್ರೆ ವಿಮೆಯೊಳಗ ಸಾಕಷ್ಟು ದೊಡ್ಡ ದೊಡ್ಡ ಹೆಸರು ಮಾಡಿದಂಥವ್ರು. ಹಾಗೆ ವೈದ್ಯಕೀಯ ಕ್ಷೇತ್ರದೊಳಗೂ ಕೂಡ ನೀವು ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದಂಥವ್ರು. ನಿಜವಾಗಿ ಕೂಡ ನಿಮಗೆ ಅಭಿನಂದನೆಗಳು. ಹ್ಯಾಟ್ಸ್ ಆಫ್ ಟು ಯು. ಈಗ ನಮ್ಮ ಅಮೆರಿಕ ಅಥವಾ ಬೇರೆ ವೆಸ್ಟರ್ನ್ ಕಂಟ್ರಿಗಳಿಗೆ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳು ವಿಶೇಷವಾಗಿ ಐಟಿ ಕ್ಷೇತ್ರದೊಳಗೆ ಅಲ್ಲಿ ಮುಖ ಮಾಡ್ತಾ ಇದ್ದಾರೆ. MS ಮಾಡಬೇಕು, ಅಲ್ಲಿ ಹೋಗಿ ಜಾಬ್ ಮಾಡಬೇಕು, ಅಥವಾ ಅಲ್ಲಿ ಕೆಲವೊಂದಿಷ್ಟು ದಿವಸ ಇದ್ದು ಬರಬೇಕು ಅಂತ ಹೇಳಿದ್ರೆ ಆ ಕಡೆ ಹೋಗ್ತಾ ಇದ್ದಾರೆ. ಈ ತರ ತುಂಬಾ 30 ವರ್ಷಗಳ ಅಲ್ಲಿ H1 ವೀಸಾ ತೆಗೆದುಕೊಂಡು ನೀವು ಅಲ್ಲಿ ರೆಸಿಡೆಂಟ್ ಆಗಿರುವಂತವರು, ಆ ಒಂದು ಈ ಧಾರವಾಡ ಕಡೆಯಿಂದ ಅಥವಾ ನಮ್ಮ ಕರ್ನಾಟಕದಿಂದ ಹೋಗುವಂತ ವಿದ್ಯಾರ್ಥಿಗಳಿಗೆ ಏನೊಂದೆರಡು ಕಿವಿ ಮಾತು ಹೇಳ್ಬೋದಾ? ಇಲ್ಲ, ಯುವ ವಿದ್ಯಾರ್ಥಿಗಳಿಗೆ ಒಂದೇ ಹೇಳ್ಬೇಕಂದ್ರೆ, ನೀವು ಪ್ಲೀಸ್ ಅಮೆರಿಕದ ಬಂದ್ರೆ, ಕಲಿಯಕ್ ಬಂದ್ರೆ ಕಲೀರಿ, ಓಪನ್ ಮೈಂಡ್ ಇಟ್ಕೊಳ್ಳಿ. ಎರಡನೇದು ಫ್ಲೆಕ್ಸಿಬಲ್ ಇರಿ. ಯಾಕಂದ್ರೆ ಒಂದು ಅಪರ್ಚುನಿಟಿನ ಇನ್ನೊಂದಕ್ಕೆ ಹೋಗ್ಬೋದು. ನಾನು ನೋಡಿ ಪ್ರಿಂಟಿಂಗ್ ಕಲಿಯಕ್ ಹೋಗೋನು, ಪ್ರಿಂಟಿಂಗ್ ಬಿಟ್ಟು ಇನ್ಶೂರೆನ್ಸ್ ಸಿಗೋದೆ, ಇನ್ಶೂರೆನ್ಸ್ ಬಿಟ್ಟು ಮೆಡಿಕಲ್ ಸ್ಕೂಲ್ ಅಪರ್ಚುನಿಟಿ ಬಂತು, ಅಪರ್ಚುನಿಟಿ ಗ್ರಾಬ್ ಮಾಡಿದೆ, ಎಸ್ಟಾಬ್ಲಿಷ್ ಮಾಡಿದೆ. ಐ ದ ಫಸ್ಟ್ ಇಂಡಿಯನ್ ಅಟ್ ದಿಸ್ ಏಜ್ ನಾನ್-ಡಾಕ್ಟರ್ ಸೆಟ್ಟಿಂಗ್ ಅಪ್ ಎನ್ ಮೆಡಿಕಲ್ ಯೂನಿವರ್ಸಿಟಿ ವಾಸ್ ಪಾಸಿಬಲ್. ಅದೇ ರೀತಿ ನೀವು ಯಾರು ಹೆಂಗ್ ಅಪರ್ಚುನಿಟಿ ಬರ್ತಾ ಇದಾರೆ, ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ, ನಿಮ್ದು ಬೇಸಿಕ್ ಎಜುಕೇಶನ್ ಆಗಿ ಅಲ್ಲಿ MS ಮಾಡಕ್ ಬನ್ನಿ, ಏನ್ ಮಾಡಿ ಓಪನ್ ಆಗಿ ಇಟ್ಕೊಂಡು ಬನ್ನಿ. ಲಾಂಚಿಂಗ್ ಪ್ಯಾಡ್ ಅಮೆರಿಕಾದಲ್ಲಿ ನಿಮ್ಗೆ ಅಪರ್ಚುನಿಟಿ ಬಂದಿದ್ದನ್ನ ಗ್ರಾಬ್ ಮಾಡಿ, ಅದನ್ನ ನಿಮ್ ಸದುಪಯೋಗ ತಗೊಂಡು ಫ್ಲೆಕ್ಸಿಬಲ್ ಇರೋದ್ರಿಂದ ನೀವು ಲೈನ್ ಶಿಫ್ಟ್ ಮಾಡಕ್ಕೆ ಬಹಳ ಈಸಿ ಇರುತ್ತೆ ಅಮೆರಿಕಾದಂತ ಕಂಟ್ರಿಯಲ್ಲಿ. ಆ ರೀತಿ ಇಟ್ಕೊಂಡು ಬನ್ನಿ, ಮತ್ತೆ ನಿಮ್ಗೇನು ತೊಂದರೆ ಆಗಲ್ಲ. ಸ್ವಲ್ಪ ಸ್ಟ್ರಗಲ್ ಆಗುತ್ತೆ 2-3 ವರ್ಷ, ಯಾಕಂದ್ರೆ ಎಲ್ಲ ಅಡ್ಜಸ್ಟ್ ಆಗೋದು. ವರ್ಕ್ ಎಥಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮೊನ್ನೆ ನೀವು ನೋಡಿರ್ಬೋದು, ಎಫಿಷಿಯನ್ಸಿ ಇಲ್ಲಿ ಕಡಿಮೆ ಇದೆ. ನ್ಯೂಯಾರ್ಕ್ ಅಲ್ಲಿ ನಾವು ಎಫಿಷಿಯನ್ಸಿ ಇಸ್ ವೆರಿ ಹೈ. ವಿ ಆಲ್ ವರ್ಕ್ 70 to 80 hours a week ಇವನ್ ಟುಡೇ. ಸೊ ಲಾಂಗ್ ಅವರ್ಸ್ ಅಂತ ಇಟ್ಕೊಂಡು ಬನ್ನಿ. ಬಟ್ ಟೆಕ್ನಾಲಜಿ ಇರೋದ್ರಿಂದ ನಿಮ್ಗೆ ಈ ಅಡ್ವಾಂಟೇಜ್ ತಗೊಳ್ರಿ, ನಿಮ್ಗೆ ಅಡ್ವಾಂಟೇಜ್ ಆಗೋದನ್ನ ಅಷ್ಟೇ ಹೇಳ್ತೀನಿ. ಮತ್ತೆ ಏನಾದ್ರೂ ಯಾರಿಗಾದ್ರೂ ತೊಂದರೆ ಇದ್ರೆ ನನ್ನ ಹೆಸರು ರವಿಶಂಕರ್ ಭೂಪಾಳಪುರ್. ನನ್ನ ಹೆಸರನ್ನ ಗೂಗಲ್ ಮಾಡಿ, ನಂದು ಇಮೇಲ್, ಫೋನ್ ನಂಬರ್ ಇರುತ್ತೆ. ಯಾವ ಟೈಮ್ ಆದ್ರೂ ನಿಮ್ಗೆ ಯಾವುದೇ ಬಗ್ಗೆ ಕೇಳೋದಿದ್ರೆ ನನಗೆ ಹೇಳಿ. ನನಗೆ ಹತ್ರ ಉತ್ತರ ಇರಲಿಲ್ಲ ಅಂದ್ರೆ ನಿಮ್ಗೆ ಉತ್ತರ ಕೊಡಿಸ್ತೀನಿ, ಇಲ್ಲ ಉತ್ತರ ಕೊಡೋರ ಹತ್ರ ಕನೆಕ್ಟ್ ಮಾಡ್ತೀನಿ. ನಂದೊಂದು ಆಶ್ವಾಸನೆ ಅಂಡ್ ಭರವಸೆ ಕೊಡ್ತೀನಿ ನಿಮ್ಗೆಲ್ಲರಿಗೂ. ಬಟ್ ದುಡ್ಡನ್ನ ಬಾಳ್ ಮಾಡ್ತೀರಾ, ಸೇವ್ ಮಾಡಿ. ಮತ್ತೆ ದುಡ್ಡು ಮಾಡಿದ್ಮೇಲೆ ಖರ್ಚನ್ನು ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಚಾಟಿ ಕೊಡಿ. ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ ಅದಕ್ಕೆ ಚಾಟಿ ಕೊಡಿ. ಎಷ್ಟು ಬೇಕಾದಷ್ಟು ಇರಲಿ, ಚಾಟಿ ಮಾತ್ರ ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಡಾಲರ್ ಗೋಸ್ ಲಾಂಗ್ ವೇ. ರುಪಿಯಿಂದ ಬರ್ತೀರಾ, ಒಂದು ಸ್ಟೇಜ್ 4-5 ವರ್ಷದಲ್ಲಿ ನೀವೆಲ್ಲ ಒಳ್ಳೆ ಸ್ಟೇಜ್ ರೀಚ್ ಆಗ್ತಾರೆ. ಯಾರು ಅಮೆರಿಕಕ್ಕೆ ಬಂದವರು ಯಾರು ಬ್ಯಾಡ್ ಸ್ಟೇಜ್ ಅಲ್ಲಿ ಇರಲ್ಲ. ಅದರಲ್ಲಿ ಒಂದು ಎಷ್ಟಾದ್ರೂ ಒಂದು $100 ಹಿಡಿದು $1,000 ಆಗಲಿ, ನಿಮಗೆ ಯಾವ್ದು ಲೈಕ್ ಅದನ್ನ ಚಾಟಿ ಮಾತ್ರ ಬಿಡಬೇಡಿ. ಯಾಕಂದ್ರೆ ಮದರ್ ಇಂಡಿಯಾ ಹಸ್ ಗಿವನ್ ಯು ಎ ಲಾಟ್ and you owe for it. So there is no question about it giving back. You give it wherever, but ಕೊಡಿ. ಗ್ರೇಟ್ ಸರ್. ರವಿಶಂಕರ್ ಭೂಪಾಳಪುರ ಅವರು ಬಹಳ ವಿಸ್ತೃತವಾಗಿ ಮಾತಾಡಿದ್ರಿ. ಈ ಭೂಮಿಯನ್ನು ತೆಗೆದುಕೊಂಡು ವಾಪಸ್ ಈ ಭೂಮಿ ಕೊಡೋಣ, ಒಂದು ಪ್ರವೃತ್ತಿ ಏನಿದೆಯಲ್ಲ, ಆ ಧಾರಾಳತನ, ಅದು ನೀವು ಧಾರವಾಡದವರಾಗಿದ್ದಕ್ಕೆ ಇನ್ನೂ ಹೆಚ್ಚು ಇದೆ ಅಂತ ನಾವು ಅನ್ಕೋತೇವೆ. ಅದು ನಮ್ಮ ಹೆಮ್ಮೆ. ನಿಮ್ಮ ಮುಂದಿನ ಯೋಜನೆಗಳು ಇನ್ನೂ ಯಶಸ್ವಿ ಆಗಲಿ. ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಶರಣ್ ಬಸವಣ್ಣ ಚೋಳಿನವರೇ, ನಿಮ್ಮ ಇಂಟರ್ವ್ಯೂ ಬಹಳ ಒಳ್ಳೇದು ಮಾಡಿದ್ರಿ. ನನಗೆ ತುಂಬಾ ಖುಷಿಯಾಗಿದೆ. ನನ್ನ ಇವತ್ತಿನ ಪ್ರೋಗ್ರಾಮಕ್ಕೆ ನಮ್ಮನ್ನ ಫ್ರೆಂಡ್ ಸುಭಾಷ್ ಪಾಟೀಲ್ ಮತ್ತು ಸಂತೋಷ್ ಶೆಟ್ಟಿ ಅವರು ನನ್ನ ಜೊತೆ ಇದ್ದಾರೆ. ನಿಮಗೆ ತುಂಬಾ ಅಭಿನಂದನೆ ಸಲ್ಲಿಸ್ತೇನೆ, ಋಣಿಯಾಗಿದ್ದೇನೆ. ಇಂಥ ಒಂದು ಪ್ರೋಗ್ರಾಮ್ ಅನ್ನ ಯಾರು ಜನಕ್ಕೆ ಅನುಕೂಲ ಆದ್ರೆ ನನಗೆ ಬಹಳ ಖುಷಿ ಆಗುತ್ತೆ. ನಮ್ದು ಹೆಸರು ಗೂಗಲ್ ಮಾಡಿ, ಫೋನ್ ನಂಬರ್, ಇಮೇಲ್ ಸಿಗುತ್ತೆ. ನಿಮ್ಗೆ ಏನಾದರೂ ತೊಂದರೆ ಇದ್ರೆ, ಇನ್ಫಾರ್ಮೇಶನ್ ಬೇಕಾದ್ರೆ ರೀಚ್ ಆಗಿ. ನನ್ನ ಹತ್ರ ಆಗದೆ ಇದ್ರೆ ನಾನು ಯಾರು ಆಗೋರ ಹತ್ರ ಕನೆಕ್ಟ್ ಮಾಡಿ ನಿಮ್ಗೆ ಹೆಲ್ಪ್ ಕೊಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ ಯು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ.
ಇದುವರೆಗೆ ಯಶಸ್ವಿ ಉದ್ಯಮಿ, ಶಿಕ್ಷಣ, ವೈದ್ಯಕೀಯ ಪ್ರಗತಿಗೆ ಆರ್ಥಿಕ ನೆರವಿಗೆ ಹೆಸರಾದ ಅಮೆರಿಕದಲ್ಲಿ ನೆಲೆಸಿರುವ ಪ್ರತಿಭಾವಂತ ಕನ್ನಡಿಗ, ಈ ಸಲದ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪುರಸ್ಕಾರ ಪಡೆದಿರುವ ಶ್ರೀ ರವಿಶಂಕರ್ ಭೋಪಲಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳೀನ್. ನಿರ್ಮಾಣ ನೆರವು ಲತಾ ಹೆಗಡೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆ